ಓಂ ಶಾಂತಿ. ಬಾಬುವರು ತುಂಬಾ ಸಹಜ ಯುಕ್ತಿ ಹೇಳ್ತಿದ್ದಾರೆ. ಸಮರ್ಥರಾಗಲಿಕ್ಕೆ ನಿರಂತರ ಸಮರ್ಥ ಸ್ಥಿತಿಯಲ್ಲಿ ಇರಬೇಕು, ಸಮರ್ಥ ಸಂಕಲ್ಪಗಳು ನಡಿಬೇಕು, ಸಮರ್ಥವಾಗಿ ಎಲ್ಲದರಲ್ಲೂ ಮುಂದೆ ಹೋಗ್ಬೇಕು ಅನ್ನೋದು ಎಲ್ಲರಿಗ ಆಸೆ. ಬಟ್ ಸಮರ್ಥತೆ ನಿರಂತರವಾಗಿ ಯಾಕಿರಲ್ಲ ಹೇಳ್ರಿ? ಯಾಕೆಂದ್ರೆ ಎಲ್ಲಿವರೆಗೂ ವ್ಯರ್ಥ ಇರುತ್ತೆ ಅಲ್ಲಿವರೆಗೂ ಬಾಬಾವ್ರು ಹೇಳೋದು ಸಮರ್ಥತೆ ಇರೋಕ್ ಸಾಧ್ಯ ಇಲ್ಲ. ವ್ಯರ್ಥದ ತ್ಯಾಗ ಆಗದೆ ನಮ್ಮಲ್ಲಿ ಸಮರ್ಥ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲಾ ರೀತಿಯಲ್ಲಿ ನಿರಂತರದ ಸಮರ್ಥತೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಬಾಬುವ್ರು. ಏನಂತೀರ ಎಲ್ರು? ಸಮರ್ಥತೆ ಬಹಳ ಅಗತ್ಯವಾಗಬೇಕು. ಅದು ನಮ್ಮ ಆಸೆನೂ ಅದೇ ಅಲ್ವಾ? ಬಾಪ್ ಸಮಾನ್ ನಾವೆಲ್ಲ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತೀವಿ. ಸರ್ವಶಕ್ತಿಗಳನ್ನ ಅನುಭವ ಮಾಡೋದು ಇಂಪಾರ್ಟೆಂಟ್ ತಾನೆ, ಅಥವಾ ಇಲ್ವೋ? ಬೇಡವಾ? ಅದಕ್ಕೆ ಎಲ್ಲಾ ಶಕ್ತಿಗಳನ್ನ ನನ್ನಲ್ಲಿ ತುಂಬ್ಕೋಬೇಕು. ಶಕ್ತಿಶಾಲಿ ಸ್ಥಿತಿ ಇರ್ಬೇಕಂದ್ರೆ ನನ್ನ ಸಂಕಲ್ಪನೂ ಶಕ್ತಿಶಾಲಿ ಇರ್ಬೇಕಲ್ಲ. ಈಗ 1 ಗಂಟೆ ಯೋಗ ಮಾಡಿದೆ, ಇನ್ನ 2 ಗಂಟೆ ವ್ಯರ್ಥದರಲ್ಲಿ ಕಾಲ ಕಳೆದೆ. ಇವನ್ ಸಾಧಾರಣ ಕರ್ಮ ಕಾನ್ಶಿಯಸ್ ಅಲ್ಲಿ ಇದ್ರು ಆ 1 ಅವರ್ ಏನು ಯೋಗದಲ್ಲಿ ಶಕ್ತಿ ತಗೊಂಡ್ವಿ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅದಕ್ಕೇನೆ ನಿರಂತರ ಸಮರ್ಥ ಸ್ಥಿತಿ ಇರಲ್ಲ, ಏರುಪೇರು ಮಾಡ್ಕತ್ತಾನೆ ಇರ್ತೀವಿ. आज बाप दादा अपने सर्व विकर्मा जीत अर्थात विक्रम सन्यासी आत्माओं को देख रहे. ನಾವೆಲ್ಲ ಯಾರು? ವಿಕರ್ಮ ಸನ್ಯಾಸಿ ಆತ್ಮಗಳು. ಮನುಷ್ಯರು ಹೊರಗಿನ ಸನ್ಯಾಸ ಮಾಡ್ತಾರೆ, ಅದರಲ್ಲೇನ್ ಲಾಭ ಇಲ್ಲ. ಆದ್ರೆ ನಾವ್ ಎಂದೂನು ಪಾಪ ಕರ್ಮಗಳನ್ನ ಮಾಡಲ್ಲ ಅನ್ನೋ ಒಂದು ಆ ವಿಕರ್ಮಗಳ ಪಾಪಕರ್ಮಗಳ ಸನ್ಯಾಸ ಇದೆಯಲ್ಲ, ಜಗತ್ತಲ್ಲದು ಸರ್ವಶ್ರೇಷ್ಠ ಸನ್ಯಾಸ. ಅದಕ್ಕೆ ಹೇಳ್ತಿದ್ದಾರೆ, ಇವತ್ತು ನಾನು ಎಲ್ಲ ಮಕ್ಕಳನ್ನ ಸರ್ವ ವಿಕರ್ಮ ಜೀತ್ ಮತ್ತೆ ವಿಕರ್ಮ ಸನ್ಯಾಸಿ ರೂಪದಲ್ಲಿ ನೋಡ್ತಿದ್ದೀನಿ. ಬ್ರಾಹ್ಮಣ ಆತ್ಮ ಬನ್ನ ಒಂದೊಂದು ಶಬ್ದನೂ ಗೋಲ್ಡನ್ ಅಕ್ಷರಗಳಲ್ಲಿ ಬರಿಬೇಕು, ಅಷ್ಟು ಚೆನ್ನಾಗಿ ಬಾಬಾ ಹೇಳ್ತಿದ್ದಾರೆ. ब्राह्मण आत्मा बनना अर्थात श्रेष्ठ कर्म करना और विकर्म का संन्यास करना. हर एक ब्राह्मण बच्चे ने ब्राह्मण आत्मा बनते ही ये श्रेष्ठ संकल्प किया कि हम सभी अब विकर्मी से सुकर्मी बन गए. सुकर्मी आत्मा श्रेष्ठ ब्राह्मण आत्मा कहलाई जाती है. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಬ್ರಾಹ್ಮಣರಂದ್ರೇನೆ ಸದಾ ಶ್ರೇಷ್ಠ ಸಂಕಲ್ಪ ಮಾಡ್ತಕ್ಕಂಥದ್ದು. ಬ್ರಾಹ್ಮಣ ಅಂದ್ರೇನೆ ಸದಾ ಸುಕರ್ಮಿ, ವಿಕರ್ಮಗಳ ತ್ಯಾಗಿ ಅಥವಾ ಸನ್ಯಾಸಿ. ಏನೇ ಆದ್ರೂ ವಿಕರ್ಮದ ಪಾಪಕರ್ಮದ ಸನ್ಯಾಸ ಮಾಡೋದಂದ್ರೆ ಇಡೀ ಕಲ್ಪದಲ್ಲಿ ಸುಖಿಯಾಗೋದು, ಕೆಳಮಟ್ಟದಲ್ಲಿ ಬರೋ ಪ್ರಶ್ನೆನೇ ಇಲ್ಲ. ಅದು ಸ್ಪೆಷಲಿ ಸಂಗಮ ಯುಗದಲ್ಲಿ ವಿಕರ್ಮ ಸನ್ಯಾಸಿ ಅಂದ್ರೇನೆ ಕಲ್ಪಾಂತರಕ್ಕೆ ಶ್ರೇಷ್ಠ ಕರ್ಮಗಳನ್ನ ಮಾಡೋ ಸಂಸ್ಕಾರ ತುಂಬಿಕೊಳ್ಳೋದು. ಅದಕ್ಕೆ ಸಂಗಮ ಯುಗದಲ್ಲಿ ತುಂಬಾ ಎಚ್ಚರ ವಹಿಸ್ಬೇಕು. सुकर्मी आत्मा श्रेष्ठ ब्राह्मण आत्मा कहलाई जाती, तो संकल्प ही है विकर्माजीत बनने का. यही लक्ष्य पहले पहले सभी ने धारण किया. ಸುಕರ್ಮಿ ಆತ್ಮ ಅಂತಂದ್ರೇನೆ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಅಂತ ಹೇಳಲಾಗುತ್ತೆ. ಅಂದ್ರೆ ಬ್ರಾಹ್ಮಣರು ಅಥವಾ ಬಿಕೇಸ್ ಅಂದ್ರೆ ವ್ಯರ್ಥ ಸಾಧಾರಣ ಅಯಥಾರ್ಥ ವಿಕರ್ಮಗಳನ್ನ ಮಾಡಂಗಿಲ್ಲ.
ನಿರಂತರ ಸಮರ್ಥ ಸುಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಮಾಡೋರೇನೆ BKS ಬ್ರಾಹ್ಮಣರು. ಪರಿಭಾಷೆ ಚೆನ್ನಾಗಿ ಅರ್ಥ ಆಗ್ತಿದೆ ತಾನೆ? ಬ್ರಾಹ್ಮಣ ಅಂತ ಇವತ್ತು ಬಾಬಾವ್ರು ಯಾರಿಗೆ ಹೇಳ್ತಿದ್ದಾರೆ? ನಾವು ಅಂತಿಂತ ಸಾಧಾರಣ ವ್ಯರ್ಥ ಸಂಕಲ್ಪ ವ್ಯರ್ಥ ಕರ್ಮ ಮಾಡಿದ್ರೆ ಲಿಸ್ಟಿಂದನೇ ಔಟು ಬ್ರಾಹ್ಮಣ ಅನ್ನೋದ್ರಿಂದನೇ. ಶಿವನ ಮಕ್ಕಳಲ್ವಾ ನಾವೇನು? ಬ್ರಹ್ಮ ಅಂದ್ರೆ ಏನ್ ಸಾಧಾರಣನಾ? ನೆಕ್ಸ್ಟ್ ಗಾಡ್. ಸೊ ಶಿವ ಬಾಬಾ ಬ್ರಹ್ಮನನ್ನ ದತ್ತು ತಗೊಂಡು ಬ್ರಹ್ಮನನ್ನ ತನ್ನವ್ರನ್ನ ಮಾಡ್ಕೊಂಡು ನಮಗೆ ಜನ್ಮ ಕೊಡ್ತಿದ್ದಾರೆ ಅಂದ್ರೆ ಬ್ರಹ್ಮ ತಂದೆ ಅಷ್ಟು ಎಕ್ಸಾಂಪಲ್ ನಮ್ಮ ಜಗತ್ತಿನ ಮುಂದೆ ಅಂದ್ರೆ ನಾವು ಅವರ ಸ್ಯಾಂಪಲ್ ಆಗಿ ನಿಂತಿದ್ದಾರೆ ಅಂದ್ರೆ ಈಸಿ ಅಲ್ವಾ ಫಾಲೋ ಮಾಡೋದು. ಅದಕ್ಕೆ ಹೇಳ್ತಿದ್ದಾರೆ ಸುಕರ್ಮಿ ಇಲ್ಲ ಅಂದ್ರೆ ಬಾಬುವ್ರದ್ದು ಅವಮಾನ ಅಂತ. तो संकल्प ही है विकर्मा जीत बनने का, यही लक्ष्य पहले पहले सभी ने धारण किया है ना. इसी लक्ष्य को रखते हुए श्रेष्ठ लक्षण धारण कर रहे हो. तो अपने आप से पूछो, विकर्मों का संन्यास कर विकर्मा जीत बने हो. ಈಗ ಸಂಕಲ್ಪನೆ ಏನಿದೆ ಸಂಗಮ ಯುಗದಲ್ಲಿ ನಮ್ಮ ಪುರುಷಾರ್ಥದ ಲಕ್ಷ್ಯ ವಿಕರ್ಮ ಜೀತ್. ವಿಕರ್ಮಗಳ ಮೇಲೆ ವಿಜಯ. ವಿಕರ್ಮ ಅಂದ್ರೇನು? ವಿಕಾರಗಳಿಗೆ ವಶರಾಗಿ ಮಾಡೋ ಕರ್ಮಗಳನ್ನ ವಿಕರ್ಮ ಅನ್ನೋದು. ಅದು ಯಾವುದೇ ವಿಕರ್ಮ, ಚಿಕ್ಕ ಪುಟ್ಟದ ಆಲಸ್ಯ ಇರ್ಲಿ, ಕೇರ್ಲೆಸ್ ಇರ್ಲಿ, ಈಗಲ್ಲ ಆಮೇಲೆ ಸ್ವಲ್ಪ ಈರ್ಷಾ ದ್ವೇಷ ಇರ್ಲಿ, ಬೇರೆಯವರ ಗ್ಲಾನಿ ನಿಂದನೆ ಇರ್ಲಿ, ಎಲ್ಲದೂ ದೊಡ್ಡ ದೊಡ್ಡ 5 ವಿಕಾರಗಳ ಜೊತೆ ಈ ಸಣ್ಣ ಸಣ್ಣ ವಿಕಾರ, ಭಯನೂ 6ನೇ ವಿಕಾರ. ಸೊ ಅದರಿಂದ ನೋಡ್ಕೊಳ್ಬೇಕು, ನಮ್ಮಿಂದ ಯಾವುದೇ ಕರ್ಮ ವಿಕಾರ ವಶ ಆಯ್ತಂದ್ರೆ ಅದು ವಿಕರ್ಮ. ವಿಕರ್ಮಗಳ ಸನ್ಯಾಸ ಮಾಡದೆ ನೀವು ಬ್ರಾಹ್ಮಣರಾಗೋಕ್ ಸಾಧ್ಯ ಇಲ್ಲ, ಸಮರ್ಥರಾಗೋಕ್ ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬುವರು. ನೀವು ಇದೇ ಲಕ್ಷ್ಯವನ್ನ ಬಂದು ಜ್ಞಾನದಲ್ಲಿ ಬಂದ ತಕ್ಷಣ, ಬಾಬುವ್ರ ಮಕ್ಕಳಾದ ತಕ್ಷಣ ಮಾಡಿದಿರಲ್ವಾ, ಲಕ್ಷ್ಯ ಇಟ್ಕೊಂಡಿದ್ದೀರಲ್ವಾ, ಲಕ್ಷ್ಯದ ಧಾರಣೆ ಆಗಿದ್ಯಾ, ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣದ ಧಾರಣೆಯಲ್ಲಿದ್ಯಾ? ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ವಿಕರ್ಮಗಳ ಸನ್ಯಾಸ ಮಾಡಿ ವಿಕರ್ಮ ಜೀತ್ ಆತ್ಮ ಎಷ್ಟಾಗಿದ್ದೀನಿ? ಇವೆಲ್ಲ ಅಂಡರ್ಲೈನ್ ಮಾತುಗಳು ತಾನೆ, ವಿಕರ್ಮ ಜೀತ್ ಎಷ್ಟಾಗಿದ್ದೀನಿ ಅಂತ. तो जैसे लौकिक दुनिया में भी उच्च रॉयल कुल की आत्माएं कोई साधारण चलन नहीं, लौकिक दुनिया में भी उच्च रॉयल कुल की आत्माएं कोई साधारण चलन नहीं कर सकती है. वैसे आप सुकर्मी आत्माएं विकर्म कर नहीं सकते. जैसे हद के वैष्णव लोग कोई तामसी चीज को स्वीकार नहीं कर सकते, ऐसे विकर्माजीत विष्णुवंशी विकर्म व विकल्प या तमोगुणी कर्म व संकल्प नहीं कर सकते. ये ब्राह्मण धर्म का हिसाब से ನಿಷೇಧ. ಏನೋ ಪ್ರಾಹಿಬಿಟೆಡ್ ಅಂತಿದ್ದಾರೆ ಬಾಬುರು. ಮನೆಯಲ್ಲಿ ಎಲ್ರು ಅರ್ಥ ಮಾಡ್ಕೊತಿದ್ದೀರಾ? ಕೇಳಿಸ್ತಿದ್ಯಾ? ಅಟೆನ್ಷನ್ ಪ್ಲೀಸ್. ಏನಂತಿದ್ದಾರೆ? ಲೌಕಿಕ ಪ್ರಪಂಚದಲ್ಲಿ ಈಗ ರಾಯಲ್ ಕುಲದಲ್ಲಿ ರಾಜನ ಮಕ್ಕಳಿದ್ರೆ ಬೇರೆ ಆರ್ಡಿನರಿ ಜನ ತರ ರೋಡಲ್ಲಿ ಬರಲ್ಲ, ಅವರು ಸಾಧಾರಣ ಕೆಲಸ ಕಾರ್ಯಗಳಲ್ಲಿ ಬರಲ್ಲ, ಅವರು ಕಾಣಿಸ್ಕೊಳ್ಳೋದು ಇಲ್ಲ, ಅಷ್ಟು ರಾಯಲ್ಟಿ ಮೇಂಟೈನ್ ಮಾಡ್ತಾರೆ. ಹಂಗೆ ನೆಕ್ಸ್ಟ್ ಉದಾಹರಣೆ ಏನ್ ನೋಡ್ತಿದ್ದಾರೆ ಬಾಬವರು? ವಿಷ್ಣುವಂಶೀಯರು, ಯಾರು ಸೋಕಾಲ್ಡ್ ಲೌಕಿಕದಲ್ಲಿ ವಿಷ್ಣುವಂಶೀಯರು ಇಲ್ಲ, ಪಕ್ಕಾ ಇಂದಿನ ಬ್ರಾಹ್ಮಣರಿದಾರಲ್ಲ, ಅವ್ರು ಎಂದೂ ತಾಮಸಿ ವಸ್ತುಗಳನ್ನ ಮುಟ್ಟಲ್ಲ. ನಾನ್ ವೆಜ್ ಅಂತ ಬಿಡ್ರಿ, ಈರುಳ್ಳಿ ಬೆಳ್ಳುಳ್ಳಿನೂ ಹತ್ರ ಮನೆಯಲ್ಲಿ ತರಲ್ಲ, ಹಂಗಿರ್ತಾರ ಅವರು, ಅಷ್ಟು ಸ್ಟ್ರಾಂಗ್. ಹೆಂಗೆ ಅವರು ಮುಟ್ಟಲ್ಲ, ಅದು ನಿಷೇಧ ಅಂದ್ಕತ್ತಾರೆ. ನೀವು ಬ್ರಾಹ್ಮಣ ಮಕ್ಕಳಿಗೂ ಸಹ ವಿಕರ್ಮ ಅಥವಾ ವಿಕಲ್ಪ ಅಥವಾ ತಾಮಸಿ ಸಂಕಲ್ಪಗಳನ್ನ ಮಾಡೋದು ನಿಷೇಧ. ಅಂದ್ರೆ ಮಾಡಂಗೆ ಇಲ್ಲ ಅಂತ. ನಿಷೇಧ ಅಂದ್ರೆ ನಿಷೇಧಾಜ್ಞೆ ಬರುತ್ತೆ ಅಂತಾರಲ್ಲ, ಅದರಲ್ಲಿ ಸ್ವಪ್ನ ಸಂಕಲ್ಪನೂ ಹೋಗಂಗಿಲ್ಲ.
ಬಾಬೋರ್ ಇವತ್ತು ಏನ್ ನಿಷೇಧ ಮಾಡಿದ್ದಾರೆ? ಬ್ರಾಹ್ಮಣ ಜೀವನದಲ್ಲಿ ವಿಕರ್ಮಗಳ, ವಿಕಲ್ಪಗಳ, ತಾಮಸಿ ಸಂಕಲ್ಪಗಳಂದ್ರೆ ಯಾವುದೇ ವಿಕಾರ ಕನೆಕ್ಟೆಡ್ ಸಂಕಲ್ಪವನ್ನ ವಿಕಲ್ಪ ಅಂತಾರೆ. ಇದನ್ನ ನೀವು ಮಾಡಂಗೇ ಇಲ್ಲ ಅಂತಿದ್ದಾರೆ, ಸ್ವೀಕಾರ ಮಾಡಂಗೇ ಇಲ್ಲ. ಬ್ರಾಹ್ಮಣ ಧಾರಣೆಗಳ ಲೆಕ್ಕದಲ್ಲಿ ನಿಷೇಧ, ವಿಕರ್ಮಗಳು, ವಿಕಲ್ಪಗಳು, ತಾಮಸಿ ಸಂಕಲ್ಪಗಳ ಸಹಿತ ನೀವು ಸ್ವೀಕಾರ ಮಾಡಂಗಿಲ್ಲ. तो आने वाली जिज्ञासु आत्माओं के लिए डायरेक्शन लिखते हो ना कि सहज योगी बनने के लिए ये बातें निषेध है. तो ऐसे ब्राह्मणों के लिए वो अपने लिए क्या क्या निषेध है वो अच्छी तरह से जानते हो ना. जानते तो सभी है लेकिन और मानते भी सभी है लेकिन चलते नंबर वार है. ತಂದೆ ಹೇಳೋದು ಹೆಂಗೆ, ಬರೋ ಜಿಜ್ಞಾಸುಗಳಿಗೆ ಏನ್ ಹೇಳ್ತೀವಿ? ಕೋರ್ಸ್ ಆದ್ಮೇಲೆ ಡೈರೆಕ್ಷನ್ ಬರೀತೀರಾ. ಸಹಜ ಯೋಗಿ ಆಗ್ಬೇಕಂದ್ರೆ ಈ ಮಾತು ನಿಷೇಧ. 4 ನಿಯಮಗಳನ್ನು ಬರೆದ್ಬಿಟ್ಟು ಏನೇನ್ ನಿಷೇಧ ಅಂತ ಬರಿತೀವಿ ತಾನೆ. ಹಂಗೆ ಬ್ರಾಹ್ಮಣ ಮಕ್ಕಳಿಗೆ ಕೋರ್ಸ್ ಆಗಿ ಬಾಬಾದ್ ಮಕ್ಕಳು ಪಕ್ಕ ಆಗ್ಬಿಡ್ತೀವಿ ಅಂದ್ರೆ ನಮಗೆ ಬಾಬೋರು ಯಾವ್ಯಾವ ನಿಷೇಧಾಜ್ಞೆ ಮಾಡಿದ್ದಾರೆ, ಮನ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಬರುವಾಗ ಅದು ಯಾವುದೇ ತರಹದ ವ್ಯವಹಾರ ಇರಲಿ, ಏನನ್ನ ನೀವು ಮಾಡಂಗೇ ಇಲ್ಲ ಅಂತ ನಿಷೇಧ ಮಾಡಿದ್ದಾರೆ. ಎಲ್ಲಾ ವಿಕಾರಗಳ ಪ್ರತಿ ನಿಷೇಧಾಜ್ಞೆ. ಕಾಮ್, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಷ್ಟೇ ಅಲ್ಲ, ಈರ್ಷೆ, ದ್ವೇಷ, ಗ್ಲಾನಿ, ಪರಚಿಂತನೆ, ಆಲಸ್ಯ, ಹುಡುಗಾಟಿಕೆ, ಭಯ, ಇವ್ಯಾವುದು ಇರಂಗಿಲ್ಲ ನಿಮಗೆ. ಇದಂತೂ ಚೆನ್ನಾಗಿ ಗೊತ್ತಲ್ವಾ? ಇಲ್ಲಾಂದ್ರೆ ತಿಳ್ಕೊಳ್ಳಿ, ನಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ ಏನೇನು ನಿಷೇಧ ಮಾಡಿದ್ದಾರೆ ಬಾಬೂರು. ಅಚ್ಚಿ ತರಸೆ ಜಾನ್ತೆವನ ಅಂತಾರೆ. ಗೊತ್ತೂ ಇದೆ, ಒಪ್ಕೊಂಡಿದ್ದೀರಾ, ನಡೆಯೋದ್ರಲ್ಲಿ ನಂಬರ್ ವಾರ್ ಆಗ್ಬಿಡ್ತೀರಾ. ऐसे बच्चों को देख बाप दादा को इस बात पर एक हंसी की कहानी याद आई. ಇದನ್ನ ನೋಡ್ಬಿಟ್ಟು ಬಾಬೋರ್ಗೊಂದು ನಗುವುದು ಒಂದು ಸ್ಟೋರಿ ನೆನಪು ಬಂತೆ, ಕಹಾನಿ ನೆನಪು ಬಂತಂತೆ. ಏನಿರ್ಬೋದು ಬಾಬೋರ್ಗೇನು? ಬಾಬಂದು ಫೇವರೇಟ್ ಅದನು. ಸಾಕಾರ ಮುರಳಿಯಲ್ಲೂ ಹೇಳ್ತಾರೆ ಈ ಎಕ್ಸಾಂಪಲ್. ಏನ್ ಹೇಳ್ತಿದ್ದಾರೆ ಬಾಬಾ? हंसी की कहानी वो लोग सुनाते रहते हैं ना, मानते भी है, कहते भी है, लेकिन कहते हुए करते हैं. इस पर दूसरों को तोते की कहानी सुनाते हो ना. कहाँ भी रहा है, कर भी रहे, कह भी रहा है, कर भी रहा है, इसको क्या कहेंगे? ऐसा ब्राह्मण आत्माओं के लिए श्रेष्ठ लगता है, क्योंकि ब्राह्मण अर्थात श्रेष्ठ आत्माएं. ಅಂದ್ರೆ ನೀವು ಕೋರ್ಸ್ ಕೊಡುವಾಗ ಜನಗಳನ್ನ ರೆಫರ್ ಮಾಡಿ ಏನ್ ಹೇಳ್ತೀರಾ? ನೋಡ್ರಿ, ಜನರು ಹೇಳ್ತಾ ಇರ್ತಾರೆ ಇದೆಲ್ಲ ಮಾಡಬಾರ್ದಂತ, ಆದ್ರೆ ಅದನ್ನ ಪರವಶ ಆಗಿ ಮಾಡ್ತಾನೆ ಇರ್ತಾರೆ, ಬಿಡಕ್ಕಾಗಲ್ಲ ಅವ್ರಿಗೆ. ಅಂದ್ರೆ ಅವ್ರು ಹೇಳಿದ್ದೇನೆ ಅವ್ರಿಗೆ ಅರ್ಥ ಆಗಲ್ಲ, ಮಾಡಕ್ಕಾಗಲ್ಲ ಅಂತ. ಆ ಲೆಕ್ಕದಲ್ಲಿ ನೀವು ಎಲ್ಲರಿಗೆ ಕಾಮನ್ ಆಗಿ ಏನ್ ಹೇಳ್ತೀರಾ ಕೋರ್ಸ್ಗಳಲ್ಲಿ? ಅದಿದೆಯಲ್ಲ, ಅದೇನದು ಗಿಳಿ, ಪ್ಯಾರೆಟ್, ಅದೇನ್ ಮಾಡ್ಬಿಡುತ್ತೆ, ಅವ್ರ ಓನರ್ ಹೇಳ್ತಾರೆ, ನಲ್ಲಿ ಮೇಲೆ ಕೂತಿರುತ್ತೆ, ಏ ಗಂಗಾರಾಮ್ ನಲ್ಲಿ ಪರ್ ನೈ ಬೈಟೋ ಊಟೋ ಇದರ್ಸೆ ಅಂದ್ರೆ ಅದು ಹೇಳುತ್ತೆ, ಅಲ್ಲೇ ಕೂತ್ಕೊಂಡು ಹೇಳುತ್ತೆ, ಏಯ್ ಗಂಗಾರಾಮ್ ನಲ್ಲಿ ಪರ್ ನೈ ಬೈಠೋ ಊಟೋ ಅಂತಂದ್ರೆ ನಾನು ಎದ್ದೇಳ್ಬೇಕಂತ ಅರ್ಥ ಆಗ್ತಿಲ್ಲ, ಬರೀ ಶಬ್ದ ಅಷ್ಟೇ ಕೇಳುತ್ತೆ ಗಿಳಿಗೆ. ಶಿವಬಾಬವ್ರ ಶಬ್ದ ಅಷ್ಟೇ ತಗೋತೀವಿ. ಮಕ್ಕಳೇ, ದೇಹ ಸಂಬಂಧ, ದೇಹದ ಭಾನ ಕಿತ್ತಾಕ್ರಿ ಅಂದ್ರೆ ನಾವು ಹೇಳ್ತೀವಿ, ದೇಹ ಭಾನ ಕಿತ್ತಾಕ್ಬೇಕು, ತಾಮಸ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು ಬರ್ಕೂಡ್ದು, ವಿಕಾರಗಳು ಇರ್ಕೂಡ್ದು. ಬರೀ ಬಾಯಲ್ಲಿ ಹೇಳ್ತೀರಾ, ಒಪ್ಕೋತೀರಾ, ಬಾಬಾ ಮಾಡಲ್ಲ ಅಂತ, ಆಮೇಲೆ ನಡೆಯೋದೇ ಇಲ್ಲ. ಹಂಗೆ ಹೇಳ್ತಿದ್ದಾರೆ ಬಾಬೋರು. ನೀವುನು ತೋತಗಳ ತರ, ಪ್ಯಾರೆಟ್ಗಳ ತರ ತಾನೆ? ಅಲ್ಲ ತಾನೆ? ಬರೀ ಬಾಬೋರ್ ಶಬ್ದಗಳನ್ನು ಹಿಡ್ಕೊಂಡು ರಿಪೀಟ್ ಮಾಡ್ಕೊಂಡು ನಡೆಯೋರು. तो श्रेष्ठ क्या है?
ಬ್ರಾಹ್ಮಣರ ಧಾರಣೆಗಳು, ಬ್ರಾಹ್ಮಣರ ಕರ್ಮ ಅಂದ್ರೆ ಧರ್ಮ ಕರ್ಮ ಎರಡು ಶ್ರೇಷ್ಠ ಇದ್ರೆ ಶ್ರೇಷ್ಠ ಯಾವುದು? ಸುಕರ್ಮಿಯ ಸಾಧಾರಣ ಕರ್ಮ. ಸುಕರ್ಮ ಶ್ರೇಷ್ಠ ಅಂತೀರಾ, ಸಾಧಾರಣ ವ್ಯರ್ಥ ಕರ್ಮವನ್ನೇ ಶ್ರೇಷ್ಠ ಅಂತೀರಾ. ಏನಂತೀರಾ? जब ब्राह्मण साधारण कर्म भी नहीं कर सकते, वीर विकर्म की तो बात ही नहीं है. विकर्म जीत अर्थात विकर्म विकल्प के त्यागी. ಎಷ್ಟು ದೊಡ್ಡ ಪರಿಭಾಷೆ ಹೇಳ್ತಿದ್ದಾರೆ ಬಾಬೋರು. कर्मेंद्रियों के आधार से कर्म के बिना रह नहीं सकते, नहीं तो देह के संबंध कर्मेंद्रियों से है और कर्मेंद्रियों का संबंध कर्म से है. ತಂದೆ ಏನು ಹೇಳ್ತಾರೆ ಅಂದ್ರೆ, ಬ್ರಾಹ್ಮಣರಂದ್ರೆ ಸಾಧಾರಣ ಕರ್ಮನು ಅಂದ್ರೆ ರುಟೀನ್ ಕರ್ಮ ಕಾನ್ಶಿಯಸ್ ಅಲ್ಲಿ ನೀವು ಕರ್ಮ ಮಾಡಂಗಿಲ್ಲ. ನಿಮ್ ಧರ್ಮ ಕರ್ಮನೇ ಸತ್ ಕರ್ಮಗಳು, ಪುಣ್ಯ ಕರ್ಮ, ಸುಕರ್ಮ ಮಾಡೋದು. ಅದು ಬಿಟ್ಟು ಬೇರೆ ಕರ್ಮಗಳನ್ನ ಮಾಡಕ್ ನಿಮಗೆ ಪರ್ಮಿಷನ್ ಇಲ್ಲ. ಕೇಳಿಸ್ತಾ ಇದೆ? ಬ್ರಾಹ್ಮಣರಂದ್ರೇನೆ ಸುಕರ್ಮಿ, ಪುಣ್ಯಾತ್ಮರು ಅಂತ ಸಾಧಾರಣ ಮಾಡಕ್ಕಾಗಲ್ಲ. ಬ್ರಾಹ್ಮಣರಂದ್ರೆ ಇನ್ನೊಂದೇನು? ವಿಕರ್ಮ ಜೀತ್ ಅಥವಾ ವಿಕಲ್ಪದ ತ್ಯಾಗಿ ಆತ್ಮಗಳು. ವಿಕರ್ಮ ವಿಕಲ್ಪದ ತ್ಯಾಗ ಆಗೋಗಿದ್ಯಾ? ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ವಾ? ಅದಕ್ಕೆ ನೋಡಿ, ದೇಹದ ಸಂಬಂಧ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಸಂಬಂಧದಲ್ಲಿ ಬರ್ತಾ ನಾನು ಬಿಲ್ಕುಲ್ ವಿಕರ್ಮ ವಿಕಲ್ಪಗಳು ಅವ್ರಿವ್ರ ಸಂಸ್ಕಾರ ನೋಡಿ ನಕಾರಾತ್ಮನೂ ನಡೆಯಂಗಿಲ್ಲ, ವಿಕಲ್ಪ ವಿಕಾರಿ ಸಂಕಲ್ಪಗಳನ್ನು ನಡೆಯಂಗಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಮಾತಲ್ವಾ? ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಕರ್ಮೇಂದ್ರಿಯಗಳ ಆಧಾರ ಇಲ್ಲದೆ ಆ ಆತ್ಮ ಕರ್ಮ ಮಾಡಕ್ ಆಗೋದೇ ಇಲ್ಲಲ್ಲ. ಕರ್ಮ ಕರ್ಮೇಂದ್ರಿಯಗಳು ನಿರಂತರವಾಗಿ ನಡೀತಿರುತ್ತೆ. ಈಗ ನಾವೇನ್ ನಾನು ನೋಡ್ಬೇಕು ಅಂತ ನೋಡ್ತೀವ, ಈಗ ಕೇಳ್ತಾ ಇದ್ದೀನಿ ಕೇಳ್ಬೇಕು ಅಂತೀರಾ? ಇಲ್ಲ ಅಲ್ಲ, ನ್ಯಾಚುರಲ್ ಆಗಿ ನಡೆಯುತ್ತೆ ತಾನೆ. ನೋಡೋದು, ಕೇಳೋದು, ಮಾತಾಡೋದು. ಸಂಕಲ್ಪ ಮಾಡಿ ಇವಾಗ ನಾನು ಮಾತಿಗೆ ಬರ್ತಾ ಇದ್ದೀನಿ ಅಂತ ಏನಾದ್ರು ಹೇಳ್ತೀರಾ? ಹೆಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಡುತ್ತ ಆತ್ಮ ಮಾತಾಡಕ್ಕೆ? ಹಂಗೆ ಹೋಗ್ರಪ್ಪ ಒಂದ್ ಸೆಕೆಂಡಲ್ಲಿ ಮೇಲ್ಗಡೆ ಅಂದ್ರೆ ಅದಕ್ ಮಾತ್ರ ತಡೀರಿ ಬಾಬಾ ನಾನು ಆತ್ಮ ಶಾಂತ ಸ್ವರೂಪ ಬರ್ತಾ ಇದ್ದೀನಿ ಅಂತ ಹೇಳೋ ಅಷ್ಟೊತ್ತಿಗೆನೆ ಮನ್ಸೆಲ್ಲ ಓಡೋಗ್ಬಿಟ್ಟಿರುತ್ತೆ. ಅದು ಕೇಳ್ತಿದಾರೆ ಬಾಬು ಅವ್ರು, ಎರಡು ಬ್ಯಾಲೆನ್ಸ್ ಯಾಕಿಲ್ಲ ಅನ್ನೋತರ. ಏಕೆಂದ್ರೆ ಬ್ರಾಹ್ಮಣ ಆತ್ಮ ಆದ ನಂತರ ಲಕ್ಷ್ಯ ಸ್ಟ್ರಾಂಗ್ ಆಗಿರ್ಬೇಕು. ನಾನು ವಿಕರ್ಮ ಜೀತ್, ಇಂದ್ರಿಯ ಜೀತ್, ವಿಕಲ್ಪ ಜೀತ್, ಸರ್ವಶ್ರೇಷ್ಠ ಆತ್ಮ, ಪುಣ್ಯಾತ್ಮನಾಗಿದ್ದೀನಿ ಅನ್ನೋದು ಬರ್ಬೇಕಾ ಬೇಡವಾ? तो देह का संबंध कर्मेंद्रियों से है और कर्मेंद्रियों का संबंध कर्म से है. ये देह और देह के संबंध के त्याग की बात चल रही है. कर्मेंद्रियों का जो कर्म के साथ संबंध है, उस कर्म के हिसाब से विकर्म का त्याग किया. विकर्म का त्याग बिना सुकर्मी या विकर्मा जीत नहीं बन सकते. ಬಾಬಾ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನೀವ್ ಏನ್ ಮಾಡಿದ್ರೆ ಏನಾಗ್ತೀರಾ, ಏನಿಲ್ಲ ಅಂದ್ರೆ ಏನಾಗಲ್ಲ. ಅಟೆನ್ಷನ್ ಪ್ಲೀಸ್. ಏನ್ ಹೇಳ್ತಿದ್ದಾರೆ? ಕರ್ಮೇಂದ್ರಿಯಗಳ ಆಧಾರ ತಗೊಂಡು ಆತ್ಮ ಕರ್ಮ ಮಾಡುತ್ತಲ್ಲ, ಶರೀರದಲ್ಲಿ ಕರ್ಮೇಂದ್ರಿಯಗಳಿದೆ. ಶರೀರದ ಕನೆಕ್ಷನ್ ಕರ್ಮೇಂದ್ರಿಯ, ಕರ್ಮೇಂದ್ರಿಯದ ಕನೆಕ್ಷನ್ನು ಕರ್ಮದ ಜೊತೆ ಇದೆ. ಯಾಕೆ? ಇಂದ್ರಿಯಗಳಿಲ್ದೆ ನಾನು ಕರ್ಮ ಮಾಡಕ್ಕಾಗಲ್ಲ. ನಾನು ಶರೀರದಲ್ಲಿ ಇದ್ದುಕೊಂಡು ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತೀನಿ ಅಂದ್ರೆ ದೇಹದ ಸಂಬಂಧದ ತ್ಯಾಗದ ಮಾತು ನಡೀತಿದೆ. ದೇಹದ ಸಂಬಂಧದಲ್ಲೇನೋ ಕರ್ಮೇಂದ್ರಿಯಗಳು, ಇದರ ತ್ಯಾಗದ ಮಾತು ನಡೀತಿದೆ. ಅಂದ್ರೇನು? ಯಾವುದೇ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡುವಾಗ, ಕರ್ಮದ ಸಂಬಂಧದಲ್ಲಿ ಬಂದಾಗ, ಕರ್ಮದ ಲೆಕ್ಕಾಚಾರಗಳು ನಿಮ್ಮ ಮುಂದೆ ಬಂದಾಗ ವಿಕರ್ಮಗಳ ತ್ಯಾಗ ಮಾಡ್ರಿ. ಈಗ ನೆಗೆಟಿವ್ ಲೆಕ್ಕಾಚಾರ, ನಿಮ್ ತಲೆ ತಿನ್ನೋಂಥ ಲೆಕ್ಕಾಚಾರ,
ಮನುಷ್ಯರು ಹಂಗೆ ಹಿಂದಿನ ಕರ್ಮಗಳಲ್ವಾ, ಅದ್ರ ಅನುಸಾರ ತುಂಬಾ ಕಿಡಿಗಿಡಿ ಮಾಡ್ತಾರೆ. ಅದೆಲ್ಲ ನೋಡ್ತಾನೂ ನಿಮಗೆ ವಿಕಲ್ಪಗಳು ಬರ್ಕೂಡ್ದು, ವಿಕರ್ಮಗಳು ಮಾಡಕೂಡ್ದು. ಅಂದ್ರೆ ಯಾವುದೇ ವಿಕಾರ ವಶ, ಈ ರೋಬ್ ಅಥವಾ ಆವೇಶ ಅಥವಾ ಗೃಣ ಅಥವಾ ಈರ್ಷೆ ಅಥವಾ ದ್ವೇಷ ಅಥವಾ ಪರಚಿಂತನೆ ಪರದರ್ಶನ ಯಾವುದು ಬರಂಗಿಲ್ಲ. ಇವೆಲ್ಲ ಬಂತಂದ್ರೆ ವಿಕಲ್ಪಗಳು ವಿಕರ್ಮದಲ್ಲಿ ಬಂದ್ಬಿಟ್ವಿ ಅಂತ. ಅದಕ್ಕೆ ಬಾಬಾ ಹೇಳೋದು, ದೇಹದ ಜೊತೆ ದೇಹದ ಕರ್ಮೇಂದ್ರಿಯಗಳ ಆಕರ್ಷಣೆ ಏನಿದೆ, ಕರ್ಮೇಂದ್ರಿಯಗಳಿಂದ ಕರ್ಮದ ಸಂಬಂಧದಲ್ಲಿ ಬಂಧಿತರಾಗೋದೇನಿದೆ, ಇದೆಲ್ಲದರ ಹಿಂದೆ ವಿಕಲ್ಪಗಳು ಕಾರಣ. ಅಂದ್ರೆ ವಿಕಾರಿ ಸಂಕಲ್ಪಗಳು ಕಾರಣ. ಅದ್ರಲ್ಲಿ ಯಾವ್ದು ಒಂದಿದ್ರು ಅದು ವಿಕಲ್ಪನೆ, ಅದು ಕರ್ಮ ಬಂಧನ, ವಿಕರ್ಮಗಳ ಬಂಧನದಲ್ಲಿ ತರುತ್ತೆ. ಆಗ ನಾನು ವಿಕರ್ಮ ಜೀತ್ ಆಗಕ್ಕಾಗಲ್ಲ, ಇಂದ್ರಿಯ ಜೀತ್ ಆಗಕ್ಕಾಗಲ್ಲ. ಸೊ ಕೇಳ್ತಿದ್ದಾರೆ ಬಾಬವರು, ವಿಕರ್ಮ की परिभाषा अच्छी तरह से जानते हो ना, किसी भी विकार के अंश मात्र की वशीभूत हो कर्म करना अर्थात विकर्म करना है. ವಿಕರ್ಮದ ಪರಿಭಾಷೆ ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ವಾ ಮಕ್ಕಳೇ? ಯಾವುದೇ ವಿಕಾರದ ಅಂಶ ಮಾತ್ರದಲ್ಲಿ ನೀವು ವಶರಾಗಿ ಕರ್ಮ ಮಾಡಿದ್ರು ಅದು ವಿಕರ್ಮನೇ. ಕೇಳ್ರಿ, ಅಂಶ ಮಾತ್ರ ಅಂತಿದ್ದಾರೆ. ಈಗ ಭಯದ ವಿಕಾರ, ಆಲಸ್ಯದ ವಿಕಾರ, ಕೇರ್ಲೆಸ್ ವಿಕಾರ, ಸ್ವಲ್ಪ ಗೃಣ, ಅಯ್ಯೋ ಅವ್ರು ಸರಿ ಇಲ್ಲ ಬಿಡ್ರಿ, ಅವ್ರ ಪಾಡು ಅವರು, ನನ್ನ ಪಾಡು ನಾನು, ಕಿನಾರ ಮಾಡಕ್ ನೋಡ್ತೀವಿ, ತಿರಸ್ಕಾರನ ಮುಚ್ಚಿಡಕ್ ನೋಡ್ತೀವಿ, ನಮ್ಮನ್ನ ನಾವು ರೈಟ್ ಅಂದ್ಕೊಳಕ್ ಹೋಗ್ತೀವಿ, ನಮ್ ಸೇಫ್ಟಿ ಅಂದ್ಕೋತೀವಿ. ಬಟ್ ಅದೂನು ವಿಕಲ್ಪನೆ. ಅರ್ಥ ಆಗ್ತಿದೆ ಕರ್ಮ ಸಿದ್ಧಾಂತ? ಕರ್ಮ ತುಂಬಾ ಸೂಕ್ಷ್ಮವಾದದ್ದು, ಯಾರನ್ನು ಬಿಡಾಗಲ್ಲ. ಏನಂತೀರಾ? ಸಾರಿ, ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಯಾವುದೇ ವಿಕಾರದ ಅಂಶ ಮಾತ್ರ ಅಂತಿದ್ದಾರೆ ಬಾಬವರು. ವಂಶ ಬಿಡ್ರಿ, ವಶೀಭೂತರಾಗಿ ಕರ್ಮ ಮಾಡೋದಂದ್ರೆ ವಿಕರ್ಮ. ವಿಕಾರಗಳ ಸೂಕ್ಷ್ಮ ಸ್ವರೂಪ ಇಲ್ಲ ರಾಯಲ್ ರೂಪವನ್ನ अच्छी तरह से जानते हो ना, इसके ऊपर पहले भी सुनाया. क्या सुनाया है? ब्राह्मणों के रॉयल रूप के विकार का स्वरूप क्या है? अगर रॉयल रूप में विकार है, वह सूक्ष्म अंश मात्र है, तो ऐसी आत्मा सदा सुकर्मी बन नहीं सकती. ಸುಕರ್ಮಿ ಆಗದೆ ಸತ್ಯುಗದಲ್ಲಿ ಎಂಟ್ರಿ ಇಲ್ಲ. ರಾಯಲ್ ಫ್ಯಾಮಿಲಿ ಅಂತೂ ತೀರನೇ ದೂರ ಬಿಡಿ, ಸಾವುಕಾರ ಪ್ರಜೆನೂ ಆಗಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ವಿಕಾರಗಳ ಸೂಕ್ಷ್ಮ ರೂಪ, ರಾಯಲ್ ರೂಪಗಳೇನಿದೆ, ಈಶ್ವರೀಯ ರೂಪಗಳೇನಿದೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಬ್ರಾಹ್ಮಣರ ರಾಯಲ್ ರೂಪದ ವಿಕಾರ ಏನು, ಯಾವ ರೀತಿ ರಾಯಲ್ ಆಗಿ ಬರುತ್ತೆ ಗೊತ್ತೇ ಆಗಲ್ಲ ಬ್ರಾಹ್ಮಣರ ಮುಂದೆ. ರಾಯಲ್ ರೂಪ ಅಂದ್ರೆ ಅಥವಾ ಅಂಶ ಮಾತ್ರ ರೂಪದಲ್ಲಿ ಬಂತಂದ್ರು ಅವರು ಸದಾ ಸುಕರ್ಮಿ ಆಗಕ್ಕಾಗಲ್ಲ. ಸಣ್ಣದೋ ದೊಡ್ಡದೋ ವಿಕರ್ಮ ವಿಕರ್ಮನೇ ತಾನೆ. ದಾದಿ ಇರುವಾಗ ಹೇಳೋರು, ಬಾಬಾ ಹೇಳ್ತಿದ್ರಂತೆ, ಚಾಹೆ ಕಕ್ಕಚೋರ್ ಯಾ ಲಕ್ಕಚೋರ್, ಈ ಮೂಗಿನ ಮುಳ್ಳು ಇದೆಯಲ್ಲ ಪಾತ್ನೆ ಕಸ ಗುಡಿಸೋದು, ಅದು ಒಂದು ಕದ್ರೂ ಕದ್ದಂಗೆ, ಲಕ್ಷ ಕದ್ರೂ ಕದ್ದ, ಇಬ್ರು ಕಳ್ರೆ. ಅದು ನೀವು ಅಯ್ಯೋ ಒಂದ್ ಪೈಸಾ ಒಂದಿಷ್ಟೇ ಸುಮ್ಮನೆ ತಗೊಂಡೆ, ಆ ತಗೊಳ್ಳೋ ಸಂಸ್ಕಾರನೇ ಕಳ್ಳನ ಸಂಸ್ಕಾರ ಅಲ್ಲ. ಆಂಕಿ ನೈ ಡೂಬ್ನ ಏನ, ಬೇರೆಯವ್ರ ವಸ್ತು ಕಡೆ ನನ್ ಗಮನನೇ ಹೋಗ್ಕೂಡ್ದು, ಮುಟ್ಟೋದಂತೂ ಬಿಟ್ಟಾಕ್ರಿ. ರಾಯಲ್ಟಿ ಇರೋರು ಮುಟ್ಟೋದು ಇಲ್ಲ, ನೋಡೋದು ಇಲ್ಲ. ಇನ್ನ ತಗೊಳ್ಳೋದಂತಂದ್ರೆ ಇದು ರಾಂಗ್ ಅಲ್ವಾ? ಅಂತವ್ರು ಯೋಗ ಮಾಡಕ್ ಆಗಲ್ಲ, ಸುಕರ್ಮ ಮಾಡಕ್ ಆಗಲ್ಲ. ಸೊ ಬಾಬಾ ಹೇಳ್ತಾರೆ, ಸುಕರ್ಮಿಗಳಾಗ್ಬೇಕಂದ್ರೆ ವಿಕರ್ಮಗಳ ಅಂಶ ಟ್ರೇಸೇ ಇರಂಗಿಲ್ಲ. ವಿಕರ್ಮಗಳು ಬಿಡ್ರಿ, ವಿಕರ್ಮಗಳು ಹಿಂದಿಂದು ಲೆಕ್ಕಾಚಾರ ನಾನು ಇದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಹೇಳ್ರಿ?
ಯಾವಾಗ ನನ್ನ ಬುದ್ಧಿಯಲ್ಲಿ ವಿಕರ್ಮಗಳು, ಲೆಕ್ಕದಲ್ಲಿ ವಿಕಲ್ಪಗಳಷ್ಟೇ ಅಲ್ಲ, ಈವನ್ ವ್ಯರ್ಥ ಸಂಕಲ್ಪಗಳು ವಿಕರ್ಮಗಳ ರಿಸಲ್ಟೇ. ಯಾಕೆಂದ್ರೆ ವಿಕರ್ಮಗಳ ರಿಸಲ್ಟು ವ್ಯರ್ಥದಲ್ಲಿ ಬರುತ್ತೆ ಅಂದ್ರೆ, ವ್ಯರ್ಥ ಸಂಕಲ್ಪನೂ ಒಂದು ಬೆಂಕಿ ಇದ್ದ ಹಾಗೆ. ಹೆಂಗೆ ಬಂಬು ಕಾಡಲ್ಲಿ ಒಂದಕ್ಕೊಂದು ಘರ್ಷಣೆ ಆಗ್ಬಿಟ್ಟು ಬೆಂಕಿ ಎತ್ಕೊಳುತ್ತೋ, ಹಂಗೆ ವ್ಯರ್ಥ ಸಂಕಲ್ಪಗಳು ಟಕ್ರಾಕರ್ಕೆ ಪರಸ್ಪರ ಅಲ್ಲಿ ಏನಾದ್ರೂ ಒಂದು ಬೆಂಕಿ, ಆವೇಶದ ಬೆಂಕಿನೋ, ಯಾವ ಸಂಕಲ್ಪಗಳಲ್ಲಿ ನಡೀತಿದೆ ವಿಚಾರ ಆ ಮನ್ಸಲ್ಲಿ, ಅದ್ರನುಸಾರ ಬೆಂಕಿ ಹತ್ಕೊಳ್ತದೆ. ಅಂದ್ರೆ ವಿಕಾರಗಳು ಉತ್ಪತ್ತಿ ಆಗತ್ತೆ ಅಂತ. अमृत वेले से लेकर हर कर्म में चक्करों की सुकर्म किया या व्यर्थ कर्म किया, कोई विकर्म भी किया। सुकर्म अर्थात श्रीमत के आधार पर कर्म करना। श्रीमत के आधार पर किया हुआ कर्म स्वतः ही सुकर्म के खाते में जमा होता है. ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಪ್ರತಿಯೊಂದು ಕರ್ಮ ಚೆಕ್ ಮಾಡಿ ಮಕ್ಕಳೇ. ಸುಕರ್ಮ ಮಾಡದ್ನ, ವ್ಯರ್ಥ ಕರ್ಮ ಮಾಡದ್ನ, ಅಥವಾ ವಿಕರ್ಮ ಮಾಡದ್ನ. ಅಂದ್ರೆ ಸುಕರ್ಮ, ವಿಕರ್ಮ ಅಥವಾ ವ್ಯರ್ಥ ಕರ್ಮ ಏನ್ ಮಾಡಿದೆ. ಸುಕರ್ಮ ಅಂದ್ರೆ ಏನ್ ಅರ್ಥ, ಪರಿಭಾಷೆ ಹೇಳ್ತಿದ್ದಾರೆ ಬಾಬವರು. ಸುಕರ್ಮ ಅಂದ್ರೆ ಪ್ರತಿಯೊಂದು ಕರ್ಮ ನಾನೇನ್ ಮಾಡ್ತೀನಿ, ಶ್ರೀಮತದ ಪ್ರಮಾಣ ಕರ್ಮ ಮಾಡೋದನ್ನ सुकर्म ಅಂತ ಹೇಳಲಾಗುತ್ತೆ. श्रीमत के आधार पर किया हुआ कर्म स्वतः ही सुकर्म के खाते में जमा होता, तो सुकर्म और विकर्म को चेक करने की विधि यह सहज है. इस विधि के प्रमाण सदा चेक करते चलो. अमृत वेले से उठने के कर्म से लेकर रात के सोने तक हर कर्म के लिए श्रीमत मिली हुई है. उठना कैसे है, बैठना कैसे है, सब बताया हुआ है. ಕೇಳಿದ್ರ? ಸಿಂಪಲ್ ಆಗಿ ಚೆಕಿಂಗ್ ಪಾಯಿಂಟ್ ಏನು, ನಾನು ಸುಕರ್ಮನ ವ್ಯರ್ಥಕರ್ಮನ ಏನು ವಿಕರ್ಮನ ಅನ್ನೋದಕ್ಕೆ ಬಾಬಾ ಹೇಳೋದು, ಪ್ರತಿಯೊಂದು ಕರ್ಮ ಶ್ರೀಮತದ ಪ್ರಮಾಣ ಇದೆ ಅಂದ್ರೆ ಅದನ್ನ ತಿಳ್ಕೊಳ್ಳಿ, ನೀವು ಸುಕರ್ಮ ಅಥವಾ ಶ್ರೇಷ್ಠ ಕರ್ಮ, ಪುಣ್ಯ ಕರ್ಮಗಳನ್ನ ಮಾಡ್ತಾ ಇದ್ದೀರಾ. ಸಿಂಪಲ್ ಚೆಕಿಂಗ್. ಇದು ಯಾವುದೇ ಇವನ್ ಸಂಕಲ್ಪ ಬಂದ್ರು ಶ್ರೀಮತದ ಪ್ರಮಾಣ ಇದ್ರೆ ನಡೆಸಿ, ಕರ್ಮದಲ್ಲಿ ತಾನೆ, ಇಲ್ಲ ಅಲ್ಲೇ ಕಟ್ ಮಾಡಿ. ಸೊ ಆವಾಗ ಎಲ್ಲಿ ಶ್ರೀಮತದ ಪ್ರಮಾಣನೇ ಸಂಕಲ್ಪ, ಮಾತು, ಕರ್ಮ ಇದೆ, ಅಲ್ಲಿ ವ್ಯರ್ಥ ಸಾಧಾರಣ ವಿಕರ್ಮಕ್ ಜಾಗನೇ ಇಲ್ಲಲ್ಲ, ಅಯಥಾರ್ಥತೆಗೆ ಜಾಗನೇ ಇಲ್ಲಲ್ಲ. ಶ್ರೇಷ್ಠ ಅಂದ್ರೇನೆ ಶ್ರೀ. ಬಾಬಾ ಹೇಳ್ತಾರೆ, ನಾನು ಅಮೃತ ವೇಳೆಯಿಂದ ಎದ್ದೊಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೆ ಪ್ರತಿಯೊಂದು ಕರ್ಮಕ್ಕೆ ಶ್ರೀಮತ ಕೊಟ್ಟಿದ್ದೀನಿ. ಅಮೃತ ವೇಳೆ ಎದ್ದೊಳೋದು ಹೆಂಗೆ ಎದ್ದೊಳ್ಬೇಕು, ಗುಡ್ ಮಾರ್ನಿಂಗ್ ಬಾಬಾ, ಬಾಬಂಗ್ ವಿಶ್ ಮಾಡಿ ಸೆಕೆಂಡಲ್ಲಿ ಜಂಪ್ ಮಾಡಿ ಬಾಬನ್ ದರ್ಶನ ಮಾಡ್ತಾ ಅಷ್ಟು ಆನಂದವಾಗಿ ಎದ್ದೊಳ್ಬೇಕು. ಹಂಗೆ ಮಾಡ್ತೀನಾ? ಗುಡ್ ಮಾರ್ನಿಂಗ್ ಹೇಳ್ತೀನಾ? ಹೆಂಗೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಕ್ಲಾಸಿಗೆ ಬಂದಾಗ ಅಲ್ಲೇನು ಸಂಕಲ್ಪ, ಆತ್ಮಾಭಿಮಾನಿಯಾಗಿ ಬಾಬನ ನಾನು ಲಾಡ್ಲಾ ಸ್ಟೂಡೆಂಟ್, ಗಾಡ್ಲಿ ಸ್ಟೂಡೆಂಟ್, ನಮ್ಮ ತಂದೆ ಬರ್ತಾ ಇದ್ದಾರೆ ನನ್ನನ್ನು ಮೀಟ್ ಮಾಡಕ್ಕೆ, ನಂಗೆ ಓದ್ಸಕ್ಕೆ. ಅಮೃತ ವೇಳೆನೂ ಅಷ್ಟೇ, ಗುಡ್ ಮಾರ್ನಿಂಗ್ ಹೇಳಿ ಯೋಗದಲ್ಲಿ ಕೂತ ಮೇಲೆ ಬಾಬನ್ ಜೊತೆ ಪವರ್ಫುಲ್ ಲೈಟ್ ಹೌಸ್, ಮೈಟ್ ಹೌಸ್ ಸ್ಥಿತಿಯಲ್ಲಿ ಮಿಲನ ಮಾಡಬೇಕು. ಅರ್ಧ ನಿದ್ರೆ, ಅರ್ಧ ಕೂತಿದ್ದೀನಿ ಕಾಟಾಚಾರಕ್ಕೆ, ನೇಮಿನಾಥ್ ಅಷ್ಟೇ, ಅಲ್ಲಿ ಕಾಲ್ಭಾಗ ಮಾರ್ಕ್ಸು, ಮುಕ್ಕಾಲು ಹೊಟ್ಟೋಗುತ್ತೆ. ಪವರ್ಫುಲ್ ಬಾಬವ್ರು ಹೇಳಿದ ಸ್ಥಿತಿಯಲ್ಲಿ ಯೋಗ ಇಲ್ಲ ಅಂದ್ರೆ ನೀವು ಎದ್ದು ಕೂತ್ಕೋಬಹುದು. ನೇಮಿನಾಥ್ ಆಗಲಿಕ್ಕೆ 25 ಮಾರ್ಕ್ ಸಿಕ್ಕುತ್ತೆ, ಏನ್ ಚಿಂತೆ ಇಲ್ಲ. ಆಮೇಲೆ ಇಡೀ ದಿನದಲ್ಲಿ ಪ್ರತಿಯೊಂದು ಕರ್ಮಕ್ಕೆ ಸಂಪರ್ಕದಲ್ಲಿ ಬಂದಾಗ, ನಾನು ಈ ಡ್ರಾಮಾದಲ್ಲಿ ಪಾರ್ಟ್ ಮಾಡ್ತಿದ್ದೀನಿ, ಪ್ರತಿಯೊಂದು ಆತ್ಮ ಪಾರ್ಟ್ ಮಾಡ್ತಿದೆ, ಎಲ್ಲರ ಪ್ರತಿ ಒಂದು ದಯೆ, ಅದೆಲ್ಲರ ಪ್ರತಿ ಕಲ್ಯಾಣದ ಭಾವನೆ ಇಟ್ಕೊಂಡು ಮಾಡ್ತೀನ. ರಾತ್ರಿ ಮಲಗುವಾಗ ಬಾಬನಿಗೆಲ್ಲ ಚಾಟ್ ಒಪ್ಸಿ ಗುಡ್ ನೈಟ್ ಹೇಳಿ ಖಾಲಿ ಆತ್ಮನಾಗಿ ಬಾಬನ್ ಮಡ್ಲಲ್ಲಿ ಮಲ್ಕತೀನ. ಏನ್ ಮಾಡ್ತಿದ್ದೀನಿ, ನನ್ನ ಸ್ಥಿತಿಗತಿ ಏನು? ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ ನೀವು, ಶ್ರೀಮತದ ಪ್ರಮಾಣ ಇದ್ರೆ ಆಮೇಲೆ ನಿಶ್ಚಿಂತತೆ, ಯೋಚನೆನೆ ಮಾಡಂಗಿಲ್ಲ. ಎಲ್ಲಿವರೆಗೂ ಶ್ರೇಷ್ಠ ಕರ್ಮ ಮಾಡಲು ಅಮೃತ ವೇಳೆಯಿಂದ ರಾತ್ರಿ ಮಲಗೋವರೆಗೆ, ಅರ್ಥಾತ್ ವ್ಯರ್ಥ ಕರ್ಮ ವಿಕರ್ಮ ಕೆ ತ್ಯಾಗಿ ನೈ ಬನ್ ಸಕ್ತೆ.
ಶ್ರೀಮತದ ಪ್ರಮಾಣ ಅಮೃತ ವೇಳೆಯಿಂದ ರಾತ್ರಿವರೆಗೆ ಕರ್ಮ ಮಾಡಲಿಲ್ಲ ಅಂದ್ರೆ ನೀವು ವ್ಯರ್ಥ ಅಥವಾ ವಿಕಲ್ಪದ ವಿಕಾರಿ ಸಂಕಲ್ಪಗಳ ಕರ್ಮಗಳ ತ್ಯಾಗ ಮಾಡಕ್ಕಾಗದೇ ಇಲ್ಲ. ತ್ಯಾಗ ಇಲ್ಲದೆ ಭಾಗ್ಯನೂ ಇಲ್ಲ. इस संबंध का भी त्याग, व्यर्थ का भी त्याग करना पड़े. कई समझते हैं कि कोई विक्रम तो किया नहीं, कोई भूल तो की नहीं, कोई ऐसा बोला तो बोल नहीं, लेकिन व्यर्थ बोल समर्थ बनने नहीं देगा, अर्थात श्रेष्ठ भाग्यवान बनने नहीं देगा. अगर विक्रम नहीं किया लेकिन व्यर्थ कर्म भी किया तो वर्तमान और भविष्य जमा नहीं होता. ತುಂಬಾ ಡೀಪ್ ಕರ್ಮ ಫಿಲಾಸಫಿ ಇವೆಲ್ಲ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೆ? ಅಲ್ಲಿ ಕೇಳ್ತಾ ಇದ್ರು. ಏನ್ ಹೇಳ್ತಿದ್ದಾರೆ ಬಾಬಾ ಅಂದ್ರೆ, ಮಕ್ಕಳೇ ನೀವು ತ್ಯಾಗ ಇಲ್ದೆ ಭಾಗ್ಯ ಇಲ್ಲ, ವ್ಯರ್ಥದ ತ್ಯಾಗ ಇಲ್ದೆ ಸಮರ್ಥತೆ ಬರಕ್ಕಾಗಲ್ಲ ಸ್ಥಿತಿಯಲ್ಲಿ. ಇನ್ನೊಂದು ಏನಂದ್ರೆ, ಕರ್ಮೇಂದ್ರಿಯಗಳಿಂದ ವ್ಯರ್ಥ ಕರ್ಮ ಮಾಡ್ತಾ ವಿಕಲ್ಪಗಳ ಆಧಾರದ ಮೇಲೆ ವಿಕರ್ಮ ಮಾಡೋದು, ಇದನ್ನ ತ್ಯಾಗ. ಕರ್ಮೇಂದ್ರಿಯಗಳಿಂದ ವ್ಯರ್ಥ ಅಯಥಾರ್ಥ ವಿಕರ್ಮಗಳ ತ್ಯಾಗ, ಇದನ್ನ ವಿಕಲ್ಪ ಸನ್ಯಾಸ, ವಿಕರ್ಮಗಳ ಸನ್ಯಾಸಿ ಆತ್ಮಗಳು ಆವಾಗಲೇ ಇಂದ್ರಿಯ ಜೀತ ಆಗೋಕ್ ಸಾಧ್ಯ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬೂರು, ಮಕ್ಕಳೇನ್ ಮಾಡ್ತಾರೆ ಅಂದ್ರೆ ಮೇಲ್ ಚೆಕ್ ಮಾಡ್ಕೊಂಡ್, ನಾನೇನ್ ಇವತ್ತು ಯಾರಿಗೂ ದುಃಖ ಕೊಡ್ಲಿಲ್ಲಪ್ಪ, ನಾನು ಯಾವ ಪಾಪಕರ್ಮ ಮಾಡ್ಲಿಲ್ಲ, ನಾನೇನ್ ಮಾಡಿಲ್ಲ, ವ್ಯರ್ಥ ಕರ್ಮ ಮಾಡ್ಲಿಲ್ಲ ತಾನೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಬಾಬಾ ಹಿಂಗೆ ಕೂತಿದ್ವಿ, ನಾವೇನ್ ಮಾಡ್ತಿಲ್ಲ, ನಾವೇನ್ ಯಾರಿಗೂ ದುಃಖ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಹಂಗೆ ಟೈಮ್ ಪಾಸ್ ಮಾಡೋಕ್ಕೂ ಬಾಬಾ ಹೇಳ್ತಾರೆ, ಯಾರು ಟೈಮ್ ಪರ್ಮಿಷನ್ ಕೊಟ್ಟಿರೋದು? ವ್ಯರ್ಥ ಕರ್ಮ ಸಾಧಾರಣ ಕರ್ಮಗಳನ್ನ ಮಾಡ್ಕೊಂಡು ಕರ್ಮ ಕಾನ್ಶಿಯಸ್ ಅಲ್ಲಿದ್ರೆ ವರ್ತಮಾನ ಭವಿಷ್ಯ ಎರಡೂನು ಶ್ರೇಷ್ಠ ಮಾಡ್ಕೊಳಕ್ ಆಗಲ್ಲ. ಇನ್ನೊಂದೇನು, ಜಮಾ ಆಗಲ್ಲ. ವರ್ತಮಾನ ಭವಿಷ್ಯ ಜನ್ಮಗಳಿಗೆ ಪುಣ್ಯದ ಖಾತೆ ಜಮಾ ಆಗಲ್ಲ. ವ್ಯರ್ಥ ನೋಡಿ ಎಷ್ಟು ಹಾಳು ಮಾಡ್ಬಿಡ್ತದೆ. ವ್ಯರ್ಥ ಅಂದ್ರೆ ರುಟೀನ್ ಕರ್ಮ ಕಾನ್ಶಿಯಸ್. ಈಗ ಬಾಬವರು ಎಲ್ಲಿ ಶ್ರೀಮತ ಇಲ್ವೋ ಅದೆಲ್ಲ ವೇಸ್ಟೇಜ್ ಹಾಕ್ತಾರೆ. श्रेष्ठ कर्म करने से वर्तमान में भी श्रेष्ठ कर्म का प्रत्यक्ष फल खुशी और शक्ति की अनुभूति होंगी. स्वयं के प्रति भी प्रत्यक्ष फल मिल जाता और दूसरे भी ऐसे श्रेष्ठ कर्मी आत्माओं को देख पुरुषार्थ के उमंग उत्साह में आते हैं और हम भी ऐसे बन जाते हैं. तो अपने प्रति प्रत्यक्ष फल या दूसरों के प्रति ಸೇವಾ ಡಬಲ್ ಜಮಾ ಹೋಗ್ಯಾನ. ಇಂಪಾರ್ಟೆಂಟ್ ಏನಂದ್ರೆ, ವ್ಯರ್ಥ ಕರ್ಮದ ವ್ಯರ್ಥ ಸಂಕಲ್ಪಗಳ ವಿಕಲ್ಪಗಳ ತ್ಯಾಗ ಇಮ್ಮಿಡಿಯೇಟ್. ಇಲ್ಲಿ ಮಾಡಿರೋ ಶ್ರೇಷ್ಠ ಕರ್ಮದ ಇಮ್ಮಿಡಿಯೇಟ್ ಫಲ ಏನು? ಖುಷಿ ಮತ್ತೆ ಶಕ್ತಿ ಸದಾ ಅನುಭವ ಆಗುತ್ತೆ ನಿಮಗೆ. ನೀವು ಅಂದ್ರೆ ಶ್ರೇಷ್ಠ ಆಗೋಯ್ತಲ್ಲ. ಮತ್ತೆ ವರ್ತಮಾನದ ಶ್ರೇಷ್ಠ ಕರ್ಮದ ಪ್ರತ್ಯಕ್ಷ ಫಲದ ರೂಪದಲ್ಲಿ ಖುಷಿ ಶಕ್ತಿ ಏನ್ ಸಿಗುತ್ತೆ, ಅದೇನ್ ಮಾಡುತ್ತೆ? ಇದು ತನ್ನ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ ನೀವು ಅನೇಕರಿಗೆ ಪ್ರೇರಣೆ ಕೊಡೋರಾಗ್ತೀರ. ಈಗ ನೀವು ಸದಾ ಖುಷಿಯಾಗಿ ಉಮಂಗ ಉತ್ಸಾಹದಲ್ಲಿದ್ದೀರಾ, ಯಾವಾಗ ನೋಡಿದ್ರು ಶ್ರೀಮತದ ಪ್ರಮಾಣ ಕರ್ಮ ಮಾಡ್ತೀರಾ ಅಂದ್ರೆ ಬೇರೆಯವ್ರು ನಿಮ್ಮನ್ನು ನೋಡಿದವ್ರು ಏನ್ ಅಂದ್ಕತ್ತಾರೆ? ಅಯ್ಯೋ ನಾವೂನು ಹಿಂಗೆ ಇರ್ಬೇಕಪ್ಪ, ಏನಕ್ಕೆ ಎಲ್ಲ ದೇಹಾಭಿಮಾನದ ಗಡ್ಬಡಿ ಯಾಕೆ ಮಾಡ್ಬೇಕನ್ನೋದು ಯೋಚನೆ ಮಾಡ್ತಾ ಇರ್ತಾನೆ ಎಲ್ರು. ಅಂದ್ರೆ ನಾವು ಬೇರೆಯವರಿಗೆ ಪ್ರೇರಕರಾದ್ವಿ, ಇದರಿಂದ ಲಾಭ ಆಯ್ತು ತಾನೆ. ಸಾಧಾರಣ ಕರ್ಮದ ತ್ಯಾಗ, ವ್ಯರ್ಥ ಕರ್ಮದ ತ್ಯಾಗ, ನಾವು ಅನ್ಯರಿಗೆ ಶಕ್ತಿ ತುಂಬವರಾಗ್ತೀವಿ. ಅಷ್ಟೇ ಅಲ್ಲ, ಸ್ವಯಂ ಸದಾ ಶ್ರೇಷ್ಠ ಸುಕರ್ಮ, ಶ್ರೀಮತದ ಪ್ರಮಾಣ ಕರ್ಮ ಅಂದ್ರೆ ಸುಕರ್ಮ ಮಾಡಿ ಪುಣ್ಯ ಜಮಾ ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, इस हिसाब से देखो कि अगर व्यर्थ या साधारण कर्म भी किया तो कितना नुकसान हुआ. ऐसे भी नहीं सोचो कि साधारण कर्म किया ये तो होता है. श्रेष्ठ आत्मा का हर कदम श्रेष्ठ, हर कर्म श्रेष्ठ, हर बोल श्रेष्ठ. तो समझा त्याग की परिभाषा क्या हुई. ಎಷ್ಟು ಗುಹ್ಯವಾಗಿದೆ ಈ ಮಾತು. ಏನ್ ಹೇಳ್ತಿದ್ದಾರೆ ಬಾಬಾ,
ಅಂದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ವ್ಯರ್ಥ ಸಾಧಾರಣ ಏನ್ ಮಾಡ್ತೀವಿ ನನಗೆ ಅದು ನುಕ್ಸಾನ್ ಆಗ್ತಿದೆ ಅಂತ ಅನುಭವ ಮಾಡಲ್ಲ. ಏನಂತಾರೆ, ಅಯ್ಯೋ ಎಲ್ರು ಮಾಡ್ತಾರಲ್ಲ, ಈಗ ನಾನ್ ಮಾಡಿದ್ರೆ ಏನಂತೆ, ಎಲ್ರು ಇದ್ದಂಗ ನಾನು ಇದ್ದೀನಲ್ಲ, ಎಲ್ರು ಸಾಧಾರಣವಾಗಿದ್ದಾರೆ ಅಂದ್ರೆ ನಾನು ಇರ್ಬೇಕನ್ನೋ ರೂಲ್ ಇದೆಯಾ? ಬ್ರಹ್ಮ ಬಾಬಾ ಹಂಗಿರ್ಲಿಲ್ಲಲ್ಲ. ಬ್ರಹ್ಮ ಬಾಬಾ ಏನ್ ಯೋಚನೆ ಮಾಡಿದ್ರು, ನಾನು ಯಾವಾಗಲೂ ತಂದೆಯ ಆದರ್ಶಗಳ ಮೇಲೆ ನಡಿಬೇಕು, ಬಾಬುವರನ್ನ ಶೋ ಮಾಡ್ಬೇಕು. ನಮಗೂ ಅದೇ ಇರ್ಬೇಕಲ್ಲ. ಶ್ರೀಮತದ ಪ್ರಮಾಣ ಮಾಡೋ ಶ್ರೇಷ್ಠ ಕರ್ಮಗಳೇ ತಂದೆಯನ್ನ ಪ್ರಖ್ಯಾತ ಮಾಡೋ ದರ್ಪಣ. ಸಾಧಾರಣ ಕರ್ಮ ಅಂದ್ರೆ ಜನ ಏನಂತಾರೆ, ನೀವೇನ್ರಿ ಮಹಾ, ನಿಮಗೆ ಭಗವಂತ ಹೇಳಿ ಇದು ಒಂದೇ, ನಮಗೆ ನಾವು ಸುಮ್ಮನೆ ಇರೋದು ಒಂದೇ, ನಿಮಗಿಂತ ಚೆನ್ನಾಗಿದ್ದೀವಿ ಅಂತಾರೆ. ಸರಿಯಾಗಿ ಏನಾದ್ರೂ ಧಾರಣೆಗಳನ್ನ ಮನೆಯಲ್ಲಿ ನಿಮ್ಮನ್ನ ನೋಡ್ಲಿಲ್ಲ ಅಂದ್ರೆ ಜನ ಹಂಗೆ ತಾನೇ ಮಾತಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಅದಕ್ಕೆ ಯೋಚನೆ ಮಾಡಿ ಮಕ್ಕಳೇ, ನೀವು ಬ್ರಾಹ್ಮಣರು ಶ್ರೇಷ್ಠ ಆತ್ಮಗಳಂದ್ರೆ ನಿಮ್ಮ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದೂ ಶ್ರೇಷ್ಠವಾಗಿರ್ಬೇಕು. ಶ್ರೇಷ್ಠ ಸಂಕಲ್ಪ, ಶ್ರೇಷ್ಠ ಬೋಲ್, ಶ್ರೇಷ್ಠ ಕರಂ. ಗೊತ್ತಾಯ್ತಾ ತ್ಯಾಗದ ಪರಿಭಾಷೆ ಏನು ಅಂದ್ರೆ? ಯಾವುದನ್ನು ಒಂದ್ಸಾರಿ ಬಿಟ್ಟಾಕ್ತಿರೋ ಅದನ್ನ ನೀವು ಮುಟ್ಕೂಡ್ದು. ವಿಕಲ್ಪಗಳು, ವಿಕರ್ಮಗಳು, ವಿಕಾರಗಳು, ದೇಹಾಭಿಮಾನ ಬಿಟ್ರಿ ತಾನೆ, ಮುಟ್ತೀರ ಯಾಕೆ? ನನಗ್ ಕೊಟ್ಟಿದ್ದೀರ ತಾನೆ? ಕೇಳ್ತಿದ್ದಾರೆ, ಜವಾಬ್ ಕೊಡಿ ಬಾಬು ಅವ್ರಿಗೆ. व्यर्थता साधारण कर्म श्रेष्ठ, साधारण कर्म बोल समय, इसका भी त्याग कर सदा समर्थ, सदा अलौकिक अर्थात पदमा पदम भाग्यवान बनो. तो व्यर्थ और साधारण बातों को भी अंडरलाइन करो, इसके अलबेलापन का त्याग, क्योंकि आप सभी ब्राह्मण आत्माओं को विश्व के मंच पर हीरो और हीरोइन का पार्ट है. ಮೂಲ ಮಾತೇನು, ವ್ಯರ್ಥ ಮತ್ತೆ ಸಾಧಾರಣ ಮಾತು, ಕರ್ಮ, ಸಮಯ ಅಂದ್ರೆ ರುಟೀನ್ ಕರ್ಮ ಕಾನ್ಶಿಯಸ್ ಅಲ್ಲಿ ಏನೋ ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡು ನಡೆದ್ವಿ, 2 ಮಾತಾಡೋ ಕಡೆ 10 ಮಾತಾಡಿದೆ, 8 ಮಾತಿನ ಹೊರೆ, ಸಮಯ ಎಷ್ಟು ತಗೊಂಡೆ ಅಷ್ಟು ಹೊರೆ, ಅದರಲ್ಲಿ ನಾನು ದೇಹಾಭಿಮಾನ ಇತ್ತು ಅದ್ರದ್ದು ಹೊರೆ. ಹಿಂಗೆ ಹೊರೆಯಿಂದ ಹೊರೆ ಒತ್ಕೋತಿದ್ರೆ ಯೋಗ ಹೆಂಗ್ ಮಾಡೋದು? ವ್ಯರ್ಥ ಕರ್ಮಗಳು ನಮ್ಮ ಇಡೇ ಬರೋ ಶಕ್ತಿ ಎಲ್ಲ ಖಾಲಿ ಮಾಡ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿ ಗಳಿಗೆಯ ತ್ಯಾಗ ನಿಮಗೆ ಭಾಗ್ಯ ವಿಧಾತನಿಂದ ಭಾಗ್ಯ ತಗೊಳ್ಳೋದು. ಮೊದಲನೇ ಭಾಗ್ಯ ಏನು? ತಂದೆಯ ಮಿಲನದ ಭಾಗ್ಯ, ತಂದೆಯ ಗುಣಶಕ್ತಿಗಳ ಖಜಾನೆಗಳ ಭಾಗ್ಯ. ಸಂಗಮ ಯುಗದ ಸಮಯ ಸಫಲ ಮಾಡ್ತಿದ್ದೀನಿ ಬಾಬಾ ನೆನಪು ಮಾಡ್ಕೊಂಡು. ಇವೆಲ್ಲ ನಮ್ಮ ಪ್ಲಾನ್ ನಾವೇ ಹಾಕೋಬೇಕು. ಯಾವಾಗ ಈ ವ್ಯರ್ಥದ ತ್ಯಾಗ ಮಾಡ್ತೀವಿ ಆಗ ಸದಾ ಸಮರ್ಥ, ಸದಾ ಅಲೌಕಿಕ, ಸದಾ ಪರಮಾರ್ಥ, ಪರಮಾತ್ಮನ ಅರ್ಥವಾಗಿ ಕರ್ಮ ಮಾಡ್ತಾ ಪದಂ ಭಾಗ್ಯಶಾಲಿಗಳಾಗ್ತೀವಿ. व्यर्थ और साधारण बातों को भी अंडरलाइन करो, इसके लिए अलबेलापन का त्याग. इसके लिए क्या करो? अलबेलापन का त्याग. ವ್ಯರ್ಥ ಸಾಧಾರಣ ಮಾತುಗಳ ಮೇಲೆ ಅಂಡರ್ಲೈನ್ ಮಾಡ್ಕೊಳ್ಳಿ. ವ್ಯರ್ಥ ಸಾಧಾರಣ ಅಂದ್ರೆ ರೂಟೀನ್, ಎಲ್ಲರೂ ಇದ್ದಂಗೆ ಇರೋದು, ದೇಹಾಭಿಮಾನ, ವ್ಯಕ್ತಿ ಭಾನದಲ್ಲಿ. ಇದು ಕಾರಣ ಏನಂದ್ರೆ ಕೇರ್ಲೆಸ್. ನಾನೇನ್ ಪಾಪ ಕೆಲಸ ಮಾಡ್ತೀನಿ ಏನೋ, ನನ್ನ ಪಾಡಿಗೆ ನಾನು ಇದೀನಲ್ಲ ಅಂತಾರೆ ಜನ. ಬಟ್ ನಮ್ಮ ಪಾಡಿಗೆ ನಾವು ಇರಕ್ ಪರ್ಮಿಷನ್ ಇಲ್ಲ. ನಾವು ಬ್ರಾಹ್ಮಣರು, ನಮ್ಮ ಜೀವನ ಬಾಬಂದದ್ಮೇಲೆ ಬಾಬೋರು ಹೆಂಗೆ ಏನು ಹೇಳ್ತಾರೆ, ನನ್ನ ಮನ್ಸ ಟ್ರ್ಯಾಕ್, ಸಂಕಲ್ಪನೂ ಟ್ರ್ಯಾಕಲ್ಲಿ ಇರಬೇಕು, ಹೆಂಗೆಂಗೋ ಇರಂಗಿಲ್ಲ. ಯಾಕೆಂದ್ರೆ ಬ್ರಾಹ್ಮಣರಂದ್ರೇನೆ ವಿಶ್ವದ ರಂಗಮಂಚದ ಮೇಲೆ ಹೀರೋ ಹೀರೋಯಿನ್ ಪಾರ್ಟ್ ಮಾಡ್ತಿದ್ದೀರಾ. ऐसे हीरो पात्रधारी आत्माओं का एक एक सेकंड, एक एक संकल्प, एक एक बोल, एक एक कर्म हीरो से भी ज्यादा मूल्यवान है. अगर एक संकल्प भी व्यर्थ हुआ तो जैसे हीरों को गवाया, अगर कीमती से कीमती हीरा किसका गिर जाए, हो जाए, तो वो सोचेगा कुछ गवाया. ऐसे एक हीरे की बात नहीं, अनेक हीरों की कीमत का 1 सेकंड का है. यही इस हिसाब से सोचो.
ಒಂದು ಸೆಕೆಂಡನ್ನ ಎಷ್ಟು ಬಾಬಾ ಹೇಳ್ತಾರೆ ವ್ಯಾಲ್ಯೂಬಲ್ಲು. ಒಂದು ವಜ್ರದ ಬೆಲೆ ಅಲ್ಲ, ಒಂದು ವಜ್ರನೇ ಎಷ್ಟು ಕಾಸ್ಟ್ಲಿ ಆಗುತ್ತಲ್ಲ, ಲಕ್ಷಾಂತರ ರೂಪಾಯಿ ಆಗುತ್ತೆ. ಅನೇಕ ವಜ್ರಗಳ ವ್ಯಾಲ್ಯೂ ಒಂದೊಂದು ಸೆಕೆಂಡ್ ಕೋಟಿಗಳ ಸಮಾನ ಅಂತ. ಒಂದೊಂದು ಸೆಕೆಂಡ್ ಅಷ್ಟು ವ್ಯಾಲ್ಯೂಬಲ್. ನೀವು ಅಷ್ಟು ಮಹತ್ವ ಕೊಟ್ಟು ಒಂದೊಂದು ಸೆಕೆಂಡನ್ನ ಸಫಲ ಮಾಡ್ತಿದ್ದೀರಾ. ವ್ಯರ್ಥ ಸಾಧಾರಣತೆಯ ತ್ಯಾಗ ಇಲ್ಲದೆ ಆ ಶ್ರೇಷ್ಠ ಹೈಯೆಸ್ಟ್ ಸ್ಥಿತಿಯಲ್ಲಿ ಇರೋಕ್ಕಾಗಲ್ಲ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ನೀವೆಲ್ಲ ಸಾಧಾರಣರಂದ್ಕೋಬೇಡಿ, ತುಂಬಾ ಶ್ರೇಷ್ಠವಾದವರು. ಒಂದೊಂದು ವಜ್ರ ಕಳೆದೋದ್ರೆ, ಒಂದು ವಜ್ರ ಕಳೆದೋಯ್ತು ಅಂತ ಸುಮ್ಮನೆ ಇರ್ತಾರ ಮನುಷ್ಯರು? ಎಷ್ಟು ಚಿಂತೆ ಮಾಡ್ತಾರೆ. ಆ ಲೆಕ್ಕದಲ್ಲಿ ನೀವು ಯೋಚನೆ ಮಾಡಿ, ಏನೋ ಮಾಡ್ಕೊಂಡು ಟೈಮ್ ಕಳೆದ್ಬಿಟ್ಟೆ, ಅಲ್ಲಿ ಕೂತ್ ಕಳೆದೆ, ಇಲ್ಲಿ ಮಾತಾಡ್ ಕಳೆದೆ, ಅಲ್ಲಿ ಮಲ್ಕೊಂಡು ಕಳೆದೆ, ಏನ್ ಪ್ರಯೋಜನ? ಸಂಪಾದನೆ ಏನ್ ಮಾಡಿದ್ರಿ ಆತ್ಮಕ್ಕೆ? ಹಂಗೆ ಕೇಳ್ಕೊಳ್ತೀರಾ? 1 ಅವರ್ ಆಯ್ತು ತಿಳ್ಕೊಳ್ಳಿ. 1 ಗಂಟೆ ಆದ್ಮೇಲೆ ನೀವು ಹಿಂದಗಡೆ ನೋಡ್ಬೇಕು. 1 ಗಂಟೆ, ಈ 1 ಅವರಲ್ಲಿ ನನಗೆ ಏನೇನ್ ಸಂಕಲ್ಪ ಬಂತು, ಯಾಕೆ ಸಂಕಲ್ಪ ಬಂತು, ಸಂಕಲ್ಪದ ಹಿಂದೆ ನನ್ನ ಭಾವನೆ ಏನಿತ್ತು, ಸ್ವಾರ್ಥ ಇತ್ತ, ಬರೀ ಬಾಬನ ಇದ್ರ, ಬಾಬನ ಜ್ಞಾನದ ಪಾಯಿಂಟ್ ಮೇಲೆ ಯೋಚನೆ ಮಾಡ್ತಾ ನಾನೇನ್ ಸೇವೆ ಮಾಡ್ಬೇಕು ಅಷ್ಟು ಯೋಚನೆ ಮಾಡದ್ನ, ಏನಿತ್ತು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಗೊತ್ತೇ ಆಗಲ್ಲ ಗಂಟೆಗಳು ಹೆಂಗೋತ ಒಟ್ಟೋಗುತ್ತೆ ಅಂತ. ಹಂಗೆ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅವರು, ಅಷ್ಟು ಒಂದೊಂದು ಸೆಕೆಂಡ್ ಅಷ್ಟು ಬೆಲೆ ಅಂತ ಯೋಚನೆ ಮಾಡಿ, ಅವಾಗ ಸಮಯಕ್ಕೆ ವ್ಯಾಲ್ಯೂ ಇಡ್ತೀರ. ಕರೋಡೋಂಕಿ ಸಮಾನ, ಅನೇಕ ವಜ್ರಗಳ ಸಮಾನ 1 ಸೆಕೆಂಡ್ ಅಂದ್ರೆ ವಜ್ರಗಳ ಕರೋಡ್ ತಾನೆ. ऐसे नहीं कि साधारण रूप में बैठे बैठे साधारण बातें करते करते समय बिता दो, फिर क्या कहते हैं कोई बुरी बात तो नहीं की, ऐसे ही बात कर रहे थे, ऐसे ही बैठे थे, बातें ही कर रहे थे, ऐसे ही चल रहे थे, ये ऐसे ऐसे करते भी कितना समय चले जाता. ऐसे नहीं, लेकिन हीरे जैसे है तो अपने मूल्य को जानो. ಕೆಲವು ಮಕ್ಕಳು ಇನ್ನ ರಾಯಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಬಾಬಾ ನಾವೇನು ಅದು ಇದು ಪರಚಿಂತನೆ ಮಾತಾಡಿಲ್ಲ, ಸುಮ್ಮನೆ ಕೂತಿದ್ವಿ, ಸುಮ್ಮನೆ ಮಾತಾಡ್ತಾ ಇದ್ವಿ, ಅಲ್ಲಿ ಇವ್ರದ್ದು ವಿಷಯನೇ ಇರ್ಲಿಲ್ಲ ಗೊತ್ತಾ, ಸುಮ್ಮನೆ ಮಾತಾಡ್ತಾ ಇದ್ವಿ, ಸುಮ್ಮನೆ ಕೂತಿದ್ವಿ, ಸುಮ್ಮನೆ ಹಂಗೆ ಮಲ್ಕೊಂಡಿದ್ವಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಬಾಬಾ ಹೇಳ್ತಾರೆ, ಯಾರು ಹೇಳಿದ್ರು ನಿಮ್ಗೆ ಸುಮ್ಮನೆ ಕೂತ್ಕೊಳ್ಳಿ ಅನ್ನೋದಕ್ಕೆ? ವಿಶ್ವ ಕಲ್ಯಾಣದ ಕೆಲಸ ಮುಗ್ದೋಗ್ಬಿಡ್ತಾ ನಿಮ್ಗೆ? ಎಲ್ಲ ಸೇವಾ ಕಾರ್ಯ ಮುಗ್ದೋಗ್ಬಿಡ್ತಾ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಫ್ರೀಯಾಗಿ? ಕೇಳ್ತಿದ್ದಾರೆ, ಏನಂತೀರಾ ನೀವು? ಹಂಗೇನೆ ಇಲ್ವೇ, ಹಂಗೇ ಕೂತಿದ್ದೆ, ಹಿಂಗೇ ಕೂತಿದ್ದೆ, ಸುಮ್ಮನೆ ಕೂತಿದ್ದೆ, ಸುಮ್ಮನೆ ಅಂತ ಎಷ್ಟೊಂದು ಸಮಯ ಹೊಟ್ಟೋಗುತ್ತೆ. ಎಷ್ಟು ಬೆಲೆ ಇರೋ ವಜ್ರಗಳನ್ನು ಕಳ್ಕೊಳ್ತೀರಾ. ಅದಕ್ಕೆ ಸಮಯದ ಬೆಲೆ ಇಡಿ, ನಿಮ್ಮ ಬೆಲೆ, ಅಪ್ಪನೇ ಮೂಲ್ಯ. ತನ್ನ ಬೆಲೆನೂ ಇಟ್ಕೊಳ್ಳಿ, ಸಮಯಕ್ಕೆ ಬೆಲೆನೂ ಕೊಡಿ. ಯಾಕೆಂದ್ರೆ ಸಮಯಕ್ಕೆ ಬೆಲೆ ಕೊಡ್ದವ್ರು ತನ್ನಿಗೂ ಬೆಲೆ ಕೊಡಲ್ಲ. आपके जड़ चित्रों का कितना मूल्य है, 1 सेकेंड के दर्शन का भी मूल्य है. आपके एक संकल्प का भी इतना मूल्य है जो आज तक उसको वरदान के रूप में माना जाता. भगत लोग यही कहते हैं, 1 संकल्प की सिर्फ दर्शन दे दो, 1 सेकेंड की दर्शन. तो दर्शन समय की वैल्यू है, वरदान संकल्प की वैल्यू है. आपकी बोल की वैल्यू आज तक भी 2 वचन सुनने के लिए तड़पते हैं. और आप दृष्टि की वैल्यू, आप सब बच्चों की दृष्टि की वैल्यू आज भी नजर से निहाल कर दो, ऐसे पुकारते रहते हैं. आपके हर कर्म की वैल्यू है. बाप के साथ श्रेष्ठ कर्म का वर्णन करते गदगद होते हैं. ಬಾಬಾ ಪುನಃ ಪುನಃ ನಿಮ್ಮ ಮಕ್ಕಳು ಎಷ್ಟು ವ್ಯಾಲ್ಯೂಬಲ್ಲು, ನಿಮ್ಮ ಬೆಲೆ ನೀವು ಎಷ್ಟು ಇಟ್ಕೋಬೇಕಂತ ಹೇಳ್ತಾನೇ ಇದ್ದಾರೆ. ಏನು ಹೇಳ್ತಿದ್ದಾರೆ? ನಿಮ್ಮ ಬೆಲೆ, ನಿಮ್ಮ ವ್ಯಾಲ್ಯೂ ಏನು ತಿಳ್ಕೊಳ್ಳಿ. ನಿಮ್ಮ ಜಡಚಿತ್ರಗಳದೇ ಅಷ್ಟು ದರ್ಶನ ಆಗ್ತಿದೆ. ನೀವು ಚೈತನ್ಯದಲ್ಲಿ ಇರುವಾಗ ನಿಮ್ದು ಎಷ್ಟು ಬೆಲೆ ಇರಬೇಕು, ನಿಮ್ಮ ಜಡಚಿತ್ರದ ಬೆಲೆ ಅಷ್ಟೊಂದು ಇರುವಾಗ. 2 ಇನ್ನೊಂದೇನು, ಸೆಕೆಂಡಿನ ದರ್ಶನ
ಜನ ಏನು, ಸೆಕೆಂಡಿನ ಬೆಲೆ ಏನು? ದರ್ಶನದ ವ್ಯಾಲ್ಯೂ. ಅಯ್ಯೋ ಒಂದೇ ಒಂದು ಸೆಕೆಂಡ್ ದರ್ಶನ ಕೊಡಪ್ಪ ದೇವ್ರೆ ಅಂತಾರೆ. ಟೈಮ್ ವ್ಯಾಲ್ಯೂ. ಇನ್ನೊಂದೇನು? ಸಂಕಲ್ಪ ವರದಾನದ ವ್ಯಾಲ್ಯೂ. ಏನಾದ್ರೂ ಒಂದು ಸಂಕಲ್ಪ ನನ್ನ ಪ್ರತಿ ದೇವ್ರೇ ಮಾಡಪ್ಪ, ನಂಗೆ ಒಳ್ಳೇದು ಮಾಡಪ್ಪ ಅಂತಾರೆ. ವರದಾನ, ಸಂಕಲ್ಪದ ಬೆಲೆ. ದರ್ಶನದ ಬೆಲೆ ಏನು? ಟೈಮ್. ನಿಮ್ಮ ಟೈಮ್ ಒಂದೊಂದು ಸೆಕೆಂಡ್ ಇಲ್ಲಿ ಯಾರು ಬಚಾವ್ ಮಾಡ್ತಾರೋ ಅವ್ರ ದರ್ಶನೀಯ ಮೂರ್ತಿಗಳು. ಒಂದೊಂದು ಸೆಕೆಂಡ್, ಒಂದೊಂದು ಸಂಕಲ್ಪನೂ ಯಾರು ಶ್ರೇಷ್ಠ ಸಮರ್ಥ ಮಾಡ್ತಾರೆ ಅವರು ವರದಾನಿಗಳು. ಸಂಕಲ್ಪಕ್ಕೆ ಬೆಲೆ ಇಟ್ರಲ್ವಾ, ಬೋಲ್ಕಿ ವ್ಯಾಲ್ಯೂ. ನೀವು ನಿಮ್ಮ ಒಂದೊಂದು ಶಬ್ದದ ಬೆಲೆ ಇಟ್ಕೊಂಡು ಅಷ್ಟು ವ್ಯಾಲ್ಯೂಬಲ್ ಮಾತಾಡ್ತೀರಾ, ಜ್ಞಾನ ರತ್ನಗಳೇ ಮಾತಾಡ್ತೀರಾ, ಎಷ್ಟು ಬೇಕೋ ಅಷ್ಟು ಮಾತಾಡ್ತೀರಾ. ನಿಮ್ಮ ಮಾತನ್ನು ಕೇಳಲಿಕ್ಕೆ ಸತ್ವಚನ್ ಮಹಾರಾಜ್ ಇವ್ರು 2 ಶಬ್ದ ಹೇಳಿದ್ರೆ ಸಾಕಪ್ಪ ನಮ್ಮ ಕಲ್ಯಾಣ ಆಗ್ಬಿಡುತ್ತೆ ಅಂತ ಕಾಯ್ತಿರ್ತಾರೆ. ಅಂದ್ರೆ ಮಾತಿನ ವ್ಯಾಲ್ಯೂ. ನಿಮ್ದು ಅಷ್ಟು ಸತ್ವಚನ್, ಜನ ಬರೀ ಕೇಳಲಿಕ್ಕೆ ಬಾಯಾರಿದ್ದಾರೆ. ನಿಮ್ಮ ದೃಷ್ಟಿಯ ವ್ಯಾಲ್ಯೂ ಏನು? ಅಯ್ಯೋ ನಮ್ಮ ದೇವಿ ದೇವತಾ ಒಂದು ಸೆಕೆಂಡ್ ದೃಷ್ಟಿ ನನ್ನ ಮೇಲೆ ಹಾಕಿದ್ರೆ ಸಾಕು, ನಜರ್ ಸೆ ನಿಹಾಲ್, ನಾವು ಪಾವನ ಆಗ್ಬಿಡ್ತೀವಿ, ನಾವು ಧನ್ಯ ಆಗ್ಬಿಡ್ತೀವಿ. ಒಂದು ಸೆಕೆಂಡ್ ನೋಡು ನಮ್ಮನ್ನ ಅಂತಾನೆ ಕೇಳ್ತಾರೆ. ಏನಿದೆ ಮೂಲ ಮಾತು? ನಿಮ್ಮ ಪ್ರತಿಯೊಂದು ಕರ್ಮದ ದೃಷ್ಟಿಯ ವ್ಯಾಲ್ಯೂ ನಜರ್ ಸೆ ನಿಹಾಲ್. ನಿಮ್ಮ ಪ್ರತಿ ಕರ್ಮಕ್ಕೆ ಬೆಲೆ ಇದೆ. ಯಾಕೆ ಅಂದ್ರೆ ನೀವು ಪ್ರತಿ ಸೆಕೆಂಡ್ ಈಶ್ವರನ ಜೊತೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದೀರಾ. ಅದಕ್ಕೆ ನಿಮ್ಮ ಕರ್ಮದ ಬೆಲೆ. ಇದುವರೆಗೂ ಭಾಗವತ ಓದಿ ಓದಿ ಅವ್ರು ಗದ್ಗದ ಆಗ್ತಾರಲ್ಲ, ಅಳ್ತಾರಲ್ಲ ಭಕ್ತರು. ಯಾಕೆಂದ್ರೆ ಇದು ಇಲ್ಲಿನ ಸಮಯದ ಗಾಯನ. ಬಾಬೂರ್ ಪ್ರೀತಿಯಲ್ಲಿ ನೀವು ಹಂಗೆ ಗದ್ಗದ ಆದ್ರಿ ಅಂತ ಆನಂದ ಬಾಷ್ಪದಲ್ಲಿ ಬಂದ್ರಿ. ಇತ್ನಾ ಅಮೂಲ್ಯ ಹೇ ಆಪ್ಕ ಹರ್ ಸೆಕೆಂಡ್ ಅವ್ರ ಹರ್ ಸಂಕಲ್ಪ. ಇಷ್ಟು ಅಮೂಲ್ಯ ರತ್ನಗಳು ನಿಮ್ಮ ಒಂದೊಂದು ಸೆಕೆಂಡು, ಒಂದೊಂದು ಸಂಕಲ್ಪದ ಬೆಲೆ ಇಷ್ಟು ದೊಡ್ಡದಾಗಿದೆ. तो अपने मूल्य को जान व्यर्थ या विकर्मों का विकल्पों का त्याग करो. तो आज त्याग का पाठ क्या पक्का किया? ऐसे ही शब्द के अलबेलापन का त्याग. जैसे कहते हैं ना आजकल की चालू भाषा है, तो ब्राह्मणों की भी आजकल चालू भाषा हो गई है. ये चालू भाषा छोड़ दो. हर सेकंड अलौकिक हो, हर सेकंड के साथ हर संकल्प अलौकिक हो, अर्थात अमूल्य हो, वर्तमान और भविष्य डबल फल वाला हो. ये ठीक है ना? ಬಾಬಾ ಹೇಳ್ತಿರೋದು ಇವತ್ತು ನಿಮ್ಮ ಬೆಲೆ ಅರ್ಥ ಮಾಡ್ಕೊಂಡ್ರಲ್ಲ, ನಿಮ್ಮ ವ್ಯರ್ಥ ಸಂಕಲ್ಪ ವಿಕಲ್ಪಗಳ ತ್ಯಾಗ ಮಾಡಿ. ವ್ಯರ್ಥ ವಿಕಲ್ಪಗಳ ತ್ಯಾಗ ಮಾಡಿ. ಇವತ್ತಿನ ಭಾಷೆ ಬ್ರಾಹ್ಮಣರದು ಚಾಲು ಭಾಷೆ ಇದು. ಅಯ್ಯೋ ನಾನೇನ್ ಕೆಟ್ಟದ್ ಮಾಡಿಲ್ಲ, ನಾನು ಹಂಗೆ ಅಲ್ಲೇ ಸುಮ್ಮನೆ ಕೂತಿದ್ದೆ ಗೊತ್ತಾ, ಸುಮ್ಮನೆ ಮಾತಾಡ್ತಾ ಇದ್ದೆ ಗೊತ್ತಾ, ಸುಮ್ಮನೆ ಏನೋ ನೋಡ್ತಾ ಇದ್ದೆ ಅಷ್ಟೆ, ಸುಮ್ಮನೆ ಏನೋ ಓದ್ತಾ ಇದ್ದೆ, ಟೈಮ್ ಪಾಸಿಂಗ್ ಎಲ್ಲ ಮಾಡಂಗಿಲ್ಲ ಇಲ್ಲಿ. ಅದರಲ್ಲಿ ತನ್ನ ಅಥವಾ ಅನ್ಯರ ಕಲ್ಯಾಣ ಇರಬೇಕು ನಾನೇನ್ ಮಾಡಿದ್ರು. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ ಅಂದ್ರೆ, ಹಿಂಗೇನೆ ಕಾಲ ಕಳೀತಿದ್ದೆ, ಹಿಂಗೇನು ಮಾಡಂಗಿಲ್ಲ. ಪ್ರತಿ ಸೆಕೆಂಡ್ ಅಲೌಕಿಕವಾಗಿರ್ಲಿ, ಪ್ರತಿ ಸಂಕಲ್ಪ ಅಲೌಕಿಕ ಅಮೂಲ್ಯವಾಗಿರ್ಲಿ, ವರ್ತಮಾನ ಮತ್ತೆ ಭವಿಷ್ಯ ಡಬಲ್ ಫಲ ಸಿಗೋದಿದೆ. ಇದು ಇಂಪಾರ್ಟೆಂಟ್. ವರ್ತಮಾನನೂ ಶ್ರೇಷ್ಠ, ಏಕೆಂದ್ರೆ ಇಲ್ಲಿ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ಸಫಲ ಮಾಡ್ತಿದ್ದೀನಿ. ಆಟೋಮೆಟಿಕ್ ಭವಿಷ್ಯ ಶ್ರೇಷ್ಠ ಆಗುತ್ತೆ. जैसे देखा ना कभी कभी एक में 2 इकट्ठे फल होते हैं, 2 फल इकट्ठे निकल जाता, तो आप श्रेष्ठ आत्माओं का सदा डबल फल अर्थात डबल प्राप्ति है. भविष्य के पहले वर्तमान प्राप्ति है और वर्तमान के आधार पर भविष्य प्राप्ति है. तो समझा डबल फल कावो सिंगल नहीं. अच्छा ಅಂದೆ ಹೇಳೋದು, ಈಗ ಒಂದೇ ಟೈಮಲ್ಲಿ ಬಾಳೆಹಣ್ಣಲ್ಲಿ ನೋಡಿ ಒಂದಕ್ಕೊಂದು ಸೇರ್ಕೊಂಡಿರುತ್ತೆ, 2 ಡಬಲ್ ಇರುತ್ತೆ. ಹಂಗೆ ಹಣ್ಣುಗಳನ್ನು ಕೆಲವು ಡಬಲ್ ಮೆತ್ಕೊಂಡಿರ್ತವೆ. ಅಟ್ ಎ ಟೈಮ್ ಬಾಬಾ ಹೇಳ್ತಾರೆ ವರ್ತಮಾನ ಹಾಗೂ ಭವಿಷ್ಯದ ಡಬಲ್ ಫಲ ಜಮಾ ಮಾಡ್ಕೊಳ್ತಾ ಹೋಗಿ ಮಕ್ಕಳೇ.
ಅಷ್ಟು ನಿಮ್ಮ ಸಮಯ ಸಂಕಲ್ಪಕ್ಕೆ ಬೆಲೆ ಕೊಡಿ, ಹುಡುಗಾಟಿಕೆಯ ತ್ಯಾಗ ಮಾಡಿ. ಫೈನಲ್ ಆಗಿ ಹುಡುಗಾಟಿಕೆ ಇರೋದು ಒಳ್ಳೇದಲ್ಲ, ತಿಳ್ಕೊಂಡ್ರಲ್ವಾ? ಬುದ್ಧಿಗೆ ತಿಳುವಳಿಕೆ ಹೋಯ್ತಾ ಬಾಬವ್ರು ಕೊಡೋದು? ವ್ಯರ್ಥದ ತ್ಯಾಗ, ಅಯಥಾರ್ಥತೆಯ ತ್ಯಾಗ, ಮನ್ಮತದ ತ್ಯಾಗ, ಪರಮತದ ತ್ಯಾಗ, ಸಂಘದೋಷದ ತ್ಯಾಗ, ಇವೆಲ್ಲ ತ್ಯಾಗ ಇದ್ರೇನೆ ಶ್ರೀಮತದ ಆಧಾರದ ಮೇಲೆ ನಡೆಯಕ್ಕಾಗತ್ತೆ. अच्छा सदा विकर्मा जीत, हर सेकंड को अमूल्य बन और बनाने की सेवा में लगाने वाले, ऐसे डबल हीरो डबल फल खाने वाले, व्यर्थ और साधारण के महात्यागी, सदा बाप समान श्रेष्ठ संकल्प कर्म करने में महान महान भाग्यवान आत्माओं को बाप दादा का याद प्यार और नमस्ते नमस्ते. ಸದಾ ವಿಕರ್ಮ ಜೀತ್, ಪ್ರತಿ ಸೆಕೆಂಡ್ ಅನ್ನ ಅಮೂಲ್ಯ ಮಾಡಿಕೊಂಡು ಅನ್ಯರದನ್ನು ಮಾಡ್ತಾ ಸೇವೆ ಮಾಡ್ತಕ್ಕಂಥವ್ರು, ಅನ್ಯರನ್ನ ಅಮೂಲ್ಯ ಮಾಡೋ ಸೇವೆ ಮಾಡೋರು, ಡಬಲ್ ಹೀರೋ ಡಬಲ್ ಫಲ ಪ್ರಾಪ್ತಿ ಮಾಡ್ಕೊಳ್ಳೋ ಮಕ್ಕಳು, ವ್ಯರ್ಥ ಸಾಧಾರಣತೆಯ ಮಹಾತ್ಯಾಗಿ ಮಕ್ಕಳಿಗೆ, ತಂದೆಯ ಸಮಾನ ಶ್ರೇಷ್ಠ ಸಂಕಲ್ಪ ಶ್ರೇಷ್ಠ ಕರ್ಮ ಮಾಡೋ ಮಹಾನ್ ಮಹಾನ್ ಭಾಗ್ಯವಂತ ಆತ್ಮಗಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಂಗೆ ಎಷ್ಟು ಶುಕ್ರಿಯಾ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರಿನಾ? ಓಂ ಶಾಂತಿ.